ಹೇ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಬೆಳಗಿನ ಶುಭಾಶಯಗಳು. ಅನ್ನದರಣಿ ವ್ಲಾಗ್. ಶುಕ್ರವಾರ ಬೆಳಗ್ಗೆ ಎಲ್ಲರಿಗೂ ಮೊದಲನೇ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು. ನಿಮ್ಮ ಶ್ವೇತಾ ಸತೀಶ್, ಮೈಸೂರು. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಟೈಮ್ ಬಂದು 8:15. ಸೊ ಮನೇಲಿ ಎಲ್ಲ ಕೆಲಸ ಮುಗೀತು, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದಾಯಿತು. ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ಬಟ್ ಇವಾಗ ನಾನು ಅಮ್ಮನಿಗೆ ಪ್ರಸಾದ ಮತ್ತು ಮಡ್ಲಕ್ಕಿ ಎಲ್ಲ ಕೊಡಬೇಕಲ್ಲ, ಎಲ್ಲ ತೊಗೊಂಡು ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇಗೆ ಕಾಣ್ತಾ ಇದ್ದೀನಿ ಹೊಸ ಸ್ಯಾರಿ. ಸೊ ಇದು ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು, ಅಂಥ ಕಾಸ್ಟ್ಲಿ ಏನಿಲ್ಲ. ಬಟ್ ಇವತ್ತು ಫಸ್ಟ್ ಡೇ ಹೊಸ ಸ್ಯಾರಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ. ಇವತ್ತು ಮಳೆ ಬರ್ತಾಯಿದೆ ಆ್ಯಕ್ಚುಲಿ. ಸೊ ರಂಗೋಲೆ ಹೇಗಿದೆ, ಪೂಜೆ ಹೇಗಾಯಿತು ಮನೇಲಿ ಎಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಓಕೆನಾ, ಎಲ್ಲೂ ಹೋಗಬೇಡಿ. ನಾನು ಪೂಜೆಗೆಲ್ಲ ಏನೇನು ಬೇಕು ಅಂತ ಮಾರ್ಕೆಟ್ಗೆ ಲೀಸ್ಟ್ ಬರ್ಕೊಟ್ಟಿದ್ದೆ. ಸತೀಶ್ ಇಡೀ ಮಾರ್ಕೆಟೇ ಓದ್ಕೊಂಬಂದಿದ್ದಾರೆ. ನಿನ್ನೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಬಳೆ ಎಲ್ಲ ತೊಗೊಂಡಿದ್ದಾರೆ. ಹಿಂಗೆ ಎಲ್ಲ ಹೆವಿಯಾಗಿ ತರ್ತಾರೆ. ಇದು ತುಳಸಿ ಹಾರ, ಆ ಚಾಮುಂಡಮ್ಮಂಗೆ ಹಾರ ತಂದಿದ್ದಾರೆ. 2 ಕಣ್ಣು ಸಾಲಲ್ಲ, ಅಷ್ಟು ದೊಡ್ಡ ಹಾರ ತಂದಿದ್ದಾರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಫುಲ್ಲು ವೀಳ್ಯದೆಲೆ. ಇಷ್ಟು ದೊಡ್ಡ ಹಾರಗಳು, ಇಲ್ಲಿ 4 ಹಾರ ಇದೆ. ಇದು ಎಲ್ಲ ವೀಳ್ಯದೆಲೆ, ಬಟನ್ಸ್, ರೋಸು ಎಲ್ಲ ಫುಲ್ ಹೂವುಗಳೇ. ಇದು ಚಾಮುಂಡಮ್ಮಂಗೆ ತಂದಿರೋ ದೊಡ್ಡ ಹಾರ. ಇದು ಒಂದಕ್ಕೆ 1500 ರೂಪಾಯಿ ಅಂತ ಇಷ್ಟು ದೊಡ್ಡ ಹಾರ ತೊಗೊಂಬಂದಿದ್ದಾರೆ. ಒಂದೊಂದ್ಸಲಿ ನಿಜಕ್ಕೂ ಖುಷಿಯಾಗುತ್ತೆ. ಸೊ ದೇವರು ಅಂದರೆ ಹಂಗೆ ಗೈಸ್, ತುಂಬ ಭಕ್ತಿ, ತುಂಬ ಒಲವು ಅವ್ರಿಗೆ. ನಾನು ಯಾವುದೂ ಇದನ್ನು ವೀಡಿಯೋಗೋಸ್ಕರ ಆಗಲಿ, ಸೀರೆ ಎಲ್ಲ ಅವರೇ ತಂದಿರೋದು ಸೆಲೆಕ್ಟ್ ಮಾಡಿಕೊಂಡು. ಸೊ ಇಲ್ಲಿ ನೋಡಿ, ಎಲ್ಲ ಫ್ರೂಟ್ಸು ಅದೆಲ್ಲ ತೊಗೊಂಬಂದಿದ್ದಾರೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ತುಳಸಿ ಒಂದು ಫ್ರಿಜ್ಗೆ ಇಟ್ಬಿಡ್ತೀನಿ, ಮಿಕ್ಕಿದ್ದೆಲ್ಲ ಹಿಂಗೆ ಇರಲಿ. ಆಮೇಲೆ ಸೆಕ್ರಿಗೇಟ್ ಮಾಡ್ಕೊಳ್ಳೋಣ. ಇನ್ನು ಹೂವಿನ ತೋರಣ ಮಾಡಬೇಕು ನಾನು. ನಂಗೆ ರೆಸ್ಟ್ ಅನ್ನೋದೇ ಇಲ್ದಂಗೆ ಆಗಿದೆ ನಿಜಕ್ಕೂ. ಇದು ಫಸ್ಟ್ ಮನೆ ದೇವ್ರಿಗೆ ಹಣ್ಣು ಕಾಯಿ ಎಲ್ಲ ಎತ್ತಿಕ್ಬಿಟ್ಟೆ ಮನೆ ದೇವ್ರ ಪೂಜೆಗೆ. ಸೊ ಫಸ್ಟ್ ನಾವು ಯಾವುದೇ ಪೂಜೆ ಮಾಡಿದ್ರೂ ಮನೆ ದೇವ್ರ ಪೂಜೆ ಮಾಡಲೇಬೇಕು. ಕೆಲಸ ಮಾಡೋ ಬರದಲ್ಲಿ ಊಟ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ತುಂಬ ಸುಸ್ತಾಗ್ತಾಯಿತ್ತು. ಅದಕ್ಕೆ ಒಂಚೂರು ಅನ್ನ ಸಾಂಬಾರು ಹಾಕ್ಕೊಂಡು ಹೂ ಪೋಣ್ಸೋಕ್ಕಿಂತ ಮುಂಚೆ ಕೂತ್ಕೊಂಡು ಊಟ ಮಾಡಿಬಿಡೋಣ. ಒಬ್ಬಳೇ ಕೆಲಸ ಮಾಡೋಕ್ಕೆ ಜೊತೆಗೆ ಯಾರಾದರೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಡ್ಬೋದು. ಯಾರೂ ಇಲ್ಲ, ಒಬ್ಬಳೇ ಅಲ್ವಾ. ಸೊ ಅದಕ್ಕೆ ನೋಡಿ, ಸತೀಶ್ ತಂದಂಥ ಚಾಮುಂಡೇಶ್ವರಿದು ಹಾರ ಹೇಗಿದೆ ಅಂತ ಅಂದ್ಬಿಟ್ಟು ಸೂಪರಾಗಿತ್ತಲ್ವ. ಸೊ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ದೇವ್ರಿಗೆ ಅಂತ, ಅಂದರೆ ಅಲಂಕಾರ ದೇವ್ರ ಮನೆ ಡೆಕೋರೇಷನನ್ನು ತುಂಬ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಸಲ ಸಾಮಂತಿಗೆ ಹೂವನ ಬೇರೆ ಥರ ತಂದಿದ್ದೆ. ಮೀನ್ಸ್ ಅಂದರೆ ಪೋಣ್ಸ್ ಇರ್ತಾರಲ್ಲ ಸಾಮಂತಿಗೆ ಹೂವು, ಆ ಥರ ತೊಗೊಂಬಂದಿದ್ದೆ. ಸೊ ಒಬ್ಬಳೇ ರೀಲ್ಸ್ ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಯೂಟ್ಯೂಬು ನನ್ನದೇ ವ್ಲಾಗ್ನ ನೋಡಿಕೊಂಡು ಹೂವನ್ನ ಪೋಣಿಸ್ತಾ ಇದ್ದೀನಿ. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಸೊ ಈ ಸಲ ಸತೀಶ್ ಮಿಸ್ಸಿಂಗು. ಸಲ ಸತೀಶ್ ಇರ್ತಾಯಿದ್ರು ನನಗೆ ಹೂ ಪೋಣ್ಸೋಕ್ಕೆ ಹೆಲ್ಪ್ ಮಾಡೋಕ್ಕೆ. ಬಟ್ ಈ ಸಲ ಯಾರೂ ಇಲ್ಲ, ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು. ತುಂಬ ಬರ್ಡನ್ ಆಗುತ್ತೆ ನಿಜ, ಬಟ್ ಕಷ್ಟನ ಇಷ್ಟಪಟ್ಟು ಮಾಡೋದೇ ನನ್ನ ಖುಷಿ. ಟಯರ್ಡ್ ಆಗ್ತಾಯಿತ್ತು, ನಿದ್ರೆ ಬಂದಂಗೆ ಆಗ್ತಾಯಿತ್ತು, ಒಬ್ಬಳೇ ಬೇರೆ. ಸೊ ಪ್ರತಿ ಸಲ ಗುರುಮಲಪ್ಪ ಇಲ್ಲ ಯಾರಾದರೂ ಇರ್ತಿದ್ರು. ಬಟ್ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಬೇಜಾರಿಲ್ಲ. ಬಟ್ ಲೋನ್ಲಿನೆಸ್, ಒಂಟಿ ನನ್ನ ಜೊತೆಗೆ ಯಾರೂ ಇಲ್ವೇನೋ ಅನ್ನೋ ಥರ ತುಂಬ ಫೀಲ್ ಆಗ್ತಾಯಿತ್ತು. ಸೊ ಇನ್ನು ತುಂಬ ಬೇಜಾನ್ ಕೆಲಸಗಳಿದ್ದಾವೆ ಗೈಸ್. ತುಂಬ ಟಯರ್ಡ್ ಆಯಿತು. ಅನ್ನೋಷ್ಟು ಈಸಿ ಅಲ್ಲ ಎಲ್ಲ ಕೆಲಸನೂ ಇನ್ ಟೈಮ್ಗೆ ಮಾಡೋದು. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಅವ್ರು ಆ್ಯಕ್ಚುಲಿ ದಿನಸಿ ತರಕಾರಿ ಅದೆಲ್ಲ ತರೋಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ರು. ಸ್ವಲ್ಪ ಟಯರ್ಡ್ ಆಗಿದ್ರು. ಊಟಕ್ಕೆ ಇಡು ಅಂತ ಅಂದರು. ನಾನು ಅವ್ರು ಬರಲ್ವೇನೋ ಅಂತ ನಾನು ಮುದ್ದೆ ಮಾಡಿರಲಿಲ್ಲ. ಸೊ ಅನ್ನ ಸಾಂಬಾರೇ ಹಾಕ್ಕೊಟ್ಟೆ. ಊಟ ಆದಮೇಲೆ ರೆಸ್ಟ್ ಮಾಡ್ತಾರೇನೋ ಅಂದ್ಕೊಂಡೆ, ಒಬ್ಬಳೇ ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಕೂತ್ಕೊಂಡು ಮಾಡಿಕೊಟ್ರು. ನಾನೇನು ಕೇಳಲಿಲ್ಲ ಮಾಡಿಕೊಡಿ ಅಂತ. ನನ್ನ ಮೈಂಡಲ್ಲಿ ಒಂದೇ ಓಡ್ತಾ ಇದ್ದಿದ್ದು, ನನ್ನ ಮಕ್ಕಳು ಬರೋಷ್ಟರಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ. ಯಾಕಂದರೆ ಚಾರ್ವಿಗೆ ಅಂದರೆ ಮಂತ್ಲಿ ಟೆಸ್ಟ್ಗಳು ನಡೀತಾ ಇದೆ. ನಾನು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳ ಪಾಡಿಗಳು ನಾನು ಬರೆದೆ, ನಾನು ಓದಿದೆ ಅಂತ ಅವಳದೇ ಲೋಕದಲ್ಲಿ ಇದ್ಬಿಡ್ತಾಳೆ. ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನಾನು ಏನೇನು ಬೇಕೋ ಪೂಜೆಗೆ ನಾಳೆ ಬೆಲ್ಲದ ದೀಪ ಆರಾಧನೆ ಮಾಡೋಣ ಅಂತ, ಅಂದರೆ ಬೆಳಿಗ್ಗೆನೂ ತಲೆ ಸ್ನಾನ ಮಾಡಿದ್ದೀನಲ್ವ, ಹಾಗಾಗಿ ಎಲ್ಲನೂ ಒಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಬೆಳಿಗ್ಗೆನೇ ಮಾಡ್ಕೋತೀನಿ ಅಂದರೆ ಆಗಲ್ಲ ಗೈಸ್. ಯಾಕಂದರೆ 5 ರಿಂದ 6 ವೆರೈಟಿ ಪೂಜೆಗಳು,
ಐ ಥಿಂಕ್ 7 ಪೂಜೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲನೂ ಆದಷ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ದೀಪದ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆ ಹಾಕಿದ್ದೆ. ಅದನ್ನೆಲ್ಲ ಎತ್ಬಿಟ್ಟು ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬತ್ತಿ ಇಟ್ಕೋಬೇಕು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಅರ್ಲಿಯಿಂದ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ 3:30ಇಂದ 5 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂತ, 4:15 ಒಳಗಡೆ ಪೂಜೆ ಮಾಡೋಣ ಅಂತ. ಇದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಸಮಯ. ಫೈನಲಿ 6 ಗಂಟೆ ಆಯಿತು ಗೈಸ್ ಈ ಸಲ ಒಬ್ಬಳೇ. ಆದರೂ ಇನ್ನೂ ಕೆಲಸ ಮುಗ್ದಿಲ್ಲ, ಒಂದಲ್ಲ ಒಂದು ಕೆಲಸಗಳು. ಇದನ್ನು ವಾಶ್ ಮಾಡಿ 3 ಡೇಸ್ ಆಯಿತು, ನನಗಿದನ್ನು ಹಾಕೋಕ್ಕೆ ಟೈಮ್ ಇಲ್ಲ. ಸೊ 6 ಗಂಟೆ ಈಗ ಕೈಕಾಲು ಮುಖ ತೊಳ್ಕೊಂಡು ಶಿವನಾರಾಯಣ ಅಂತ ಮನೆ ಕಸ ಎಲ್ಲ ಮತ್ತೊಂದು ಸಲ ಗುಡಿಸಿ ಕ್ಲೀನ್ ಮಾಡಿ ಹೂವು ತೋರಣ. ಇವತ್ತಂತೂ ಬೆಂಡ್ ಹತ್ತಿ ಬ್ರೇಕ್ ಹೋಗೋಗೈತೆ. ಬಟ್ ಆದರೂ ನಮ್ಮ ಮನೆ ಕೆಲಸ ಮುಗ್ದಿಲ್ಲ. ಕೆಳಗಡೆ ಬೆಳಗ್ಗೆ ಪ್ರಸಾದ ಕೊಡಬೇಕಲ್ವ, 8 ಗಂಟೆಗೆ 1 ಕ್ವಿಂಟಾಲಷ್ಟು ಪಲಾವು, ವೆಜ್ ಪಲಾವು, ಜೊತೆಗೆ ಇವತ್ತು ಈ ಸಲ ಸಿಹಿ ಪೊಂಗಲ್ ಮಾಡಿಸೋಣ ಅಂತ. ಆಮೇಲೆ ಸಿಹಿ ಪೊಂಗಲ್ ಬೆಲ್ಲ, ಅಕ್ಕಿ, ಹೆಸರು ಬೇಳೆ ಎಲ್ಲ ಹಾಕಿ ಮಾಡ್ತಾರಲ್ಲ ಸಿಹಿ ಪೊಂಗಲ್, ಅದನ್ನು ಮಾಡಿಸೋಣ ಅಂತ. ವರ್ಷ ಕೇಸರಿಬಾತ್ ಕೊಡ್ತೀವಿ, ಪೈನಾಪಲ್ ಕೇಸರಿಬಾತು. ಈ ಸಲ ಸಿಹಿ ಪೊಂಗಲ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ನನಗೆ ಇಲ್ಲಿ ಕೆಲಸಗಳೇ ಮುಗಿತಾ ಇಲ್ಲ. ನಾಳೆ ಚಾರುಗೆ FA1 ನಡೀತಾ ಇದೆ, ಸೋಷಿಯಲ್. ಫಸ್ಟೇ ಸೋಷಿಯಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವಳಿಗೂ ಸ್ವಲ್ಪ ಓದಿಸ್ಬೇಕು, ಟೈಮ್ ಕೊಡಬೇಕು. ಎಂಥ ಮಾಡೋಣ ಹೇಳಿ. ಈ ಪಿಲ್ಲೋ ಕವರ್ಗಳು ಹಾಕಬೇಕು, ಸೋಫಾ ಕವರ್ಗಳು ಹಾಕಬೇಕು, ಗೋಡೌನ್ಗೆ ಹಾರ ತೋರಣ ಹಾಕೋಬೇಕು. ಕೆಲಸನೇ ಮುಗಿಯಲ್ಲ ಗೈಸ್. ನಮ್ಮ ಮನೇಲೆ ಹಿಂಗೆ, ನಿಮ್ಮ ಮನೆಗಳಲ್ಲೂ ಹಿಂಗೆ ಕಮೆಂಟ್ ಮಾಡಿ ಅಂತ. ಸೊ ನನ್ನ ಮಗಳು ಟ್ಯೂಷನಿಂದ ಬಂದಳು. ಅವಳು ಬಂದಿದ ತಕ್ಷಣ ಫಸ್ಟ್ ಇದ್ದಿದ್ದೆ ಸೋಷಿಯಲ್ಲು. ಸ್ವಲ್ಪ ಡಿಕ್ಟೇಟ್ ಅಂದರೆ ಮೀನ್ಸ್ ಕೇಳ್ತಾಯಿದ್ದೆ ಆನ್ಸರ್ಸ್ ಎಲ್ಲ ಹೇಳಾದ್ಮೇಲೆ ಟೆಸ್ಟ್ ಬರಿ ಅಂತ ಹೇಳ್ತಾಯಿದ್ದೆ, ಬರೆಸ್ತಾ ಇದ್ದೆ ಕೂತ್ಕೊಂಡು. ಆಮೇಲೆ ತುಂಬ ಸ್ಪೆಲ್ಲಿಂಗ್ಸ್ ಎಲ್ಲ ತುಂಬ ಟಫ್ ಇದೆ ಈ ಸಲ. ಸೊ ಅದನ್ನೆಲ್ಲ ಹೇಳ್ತಾಯಿದ್ದೆ. ಆಮೇಲೆ ಅವಳು ಆನ್ಸರ್ಸ್ ಎಲ್ಲ ಒಪ್ಸಾದ್ಮೇಲೆ ನಾನೇನು ತೋರಣ ಮಾಡಿದ್ದೆ ಅದನ್ನೆಲ್ಲ ಬಾಗಿಲಿಗೆ ಹಾಕೋಣ ಅಂತ ಬಂದೆ. ಅಷ್ಟರಲ್ಲಿ ಈ ತರಲೆ ನನ್ನ ಮಗ ಪೈಪ್ ಇಟ್ಕೊಂಡು ನೀರು ಹಾಕ್ತಾಯಿದ್ದಾನೆ. ಈ ನಮ್ಮ ಏರಿಯಾದಲ್ಲಿ ಏನು ಗೊತ್ತಾ ಗೈಸ್, ಸೊ ನಾವೇನೋ ನಮ್ಮ ಪಾಡು ನಾವಿದ್ದೀವಿ. ಕಸ ಎಲ್ಲ ತೊಗೊಂಬಂದಿದ್ದೆ ಡಸ್ಟ್ಬಿನ್ಗೆ ಹಾಕೋಣ ಹಿಂದೆಗಡೆ ಅಂತ. ಅದು ಬಾಗಿಲು ತೊಳೆಯೋದು ನೀರು ಅಂದರೆ ಮೀನ್ಸ್ ನಮ್ಮದೇನಿದೆ ಪೋರ್ಟಿಕೋ ತೊಳೆದ್ರೆ ಈಚೆ ಒಂಚೂರು ಹೋಗಲ್ಲ ನೀರು. ಬಟ್ ಟಾರ್ ರೋಡ್ಗೆ ನೀರು ಹಾಕ್ತೀವಲ್ಲ, ಅದು ನಮ್ಮದು ಸ್ವಲ್ಪ ಹೈಟ್ ಇರೋದ್ರಿಂದ, ರೋಡು ಕೂಡ ಹೈಟ್ ಇರೋದ್ರಿಂದ ಕೆಳಗಡೆಗೆ ಹೋಗುತ್ತೆ ನೀರು ಬಾಗಿಲು ತೊಳೆದ್ರೆ. ಸೊ ಬಾಗಿಲೆಲ್ಲ ತೊಳೆದು ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಟೈಮು 10:30 ಅನ್ಕೋತೀನಿ, ಮೇ ಬಿ 10 ಗಂಟೆನೋ 10:30 ಆಗಿದೆ ಅನಿಸುತ್ತೆ. ಸೊ ಎಲ್ಲ ಮಾಡ್ಕೋತಾ ಇದ್ದೆ. ತೋರಣ ಇವತ್ತು ಸತೀಶು ಇದು ಒಂದೇ ಮಾಡಿಕೊಟ್ಟಿದ್ದು, ಮಿಕ್ಕಿದೆಲ್ಲ ನಾನೇ ಮಾಡಿದ್ದೀನಿ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿ ಟಯರ್ಡಾಗಿ ಏನೋ ಮಾಡ್ಕೋತಾ ಇದ್ದಾರೆ, ಅವ್ರ ಪಾಡ್ಗವ್ರು ಅವ್ರ ಮನೆ ಕೆಲಸ ಮಾಡ್ಕೋತಾ ಇದ್ದಾರೆ ಅಂತ ಅನ್ನಲ್ಲ ಈ ಹಾಳು ಜನಗಳು. ಖ್ಯಾತೆ ತೆಗಿಯೋದು. ನೀರು ಬಂತು 24 ಗಂಟೆ ಮಳೆ ಬಂದರೆ ನೀರೆಲ್ಲೋಗುತ್ತೆ. ರೋಡ್ ಮಾಡಿರೋದು, ಮೋರಿ ಚರಂಡಿಗಳು ಮಾಡಿರೋದು ಗೌರ್ಮೆಂಟ್ ಸರ್ಕಾರ ಏನಕ್ಕೆ? ನಾವು ಚಪ್ಪಡಿಗಳು ಹಾಕ್ಕೊಂಡು ಗಾಡಿಗಳು ನಿಲ್ಸ್ಕೊಳಕ್ಕ, ಪಾರ್ಕಿಂಗ್ ಮಾಡ್ಕೊಳಕ್ಕ. ಚರಂಡಿಗೆ ನೀರು ಹೋದರೆ ಇವ್ರಿಗೆ ಪ್ರಾಬ್ಲಮ್ ಅಂತೆ. ಸೊ ಇಂಥವ್ರಿಗೆ ಏನು ಹೇಳೋಕ್ಕಾಗತ್ತೆ ಅಲ್ವಾ? ಸೊ ಏನೂ ಹೇಳೋಕ್ಕಾಗಲ್ಲ. ಏನು ಗೊತ್ತಾ, ನಮ್ಮನೆ ಮುಂದೆ ನಮ್ಮ ಬಾಗಿಲು ತೊಳೆದ್ರೆ ನೀರು ಹೋಗೋದು ಚರಂಡಿಗೆ, ಇವ್ರ ಮನೆ ಬಾಗಿಲಿಗಲ್ಲ. ಬಟ್ ಅದು ಇವ್ರಿಗೆ ಪ್ರಾಬ್ಲಮ್. ಯಾಕಂದರೆ ನಾನು ಮಾಡ್ತೀನಲ್ವಾ, ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಲ್ವಾ, ನಾನು ನೋಡ್ಕೊಂಡು ಸಾಯಿಸೋಕ್ಕಾಗಲ್ಲ ಅಲ್ವಾ. ಸುಮ್ಮನೆಲ್ಲ ಟಪಿಟಿ ಮಾಡೋದು, ಕಿರಿಕ್ ಮಾಡೋದು ಅಂತಲೇ ಇರೋದು ಗೈಸ್, ಅಂತಲೇ ಇರೋದು. ಗುಣ ಅಂತ ಶಾಪಗಳು ಹಾಕೋದು. ಅವರೊಬ್ಬರಿಗೆ ಶಾಪ ಹಾಕಕ್ಕೆ ಬರೋದಾ? ನಮಗೆ ಬರಲ್ವಾ? ಸೊ ಅವ್ರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರಲ್ಲ. ಇದನ್ನೆಲ್ಲ ಸತೀಶ್ ಕೇಳಿದರೆ ಅವ್ರೇನು ಮಹಾ ದೊಡ್ಡ ವೇದಾಂತಿ ಥರ ಹೇಳ್ತಾರೆ ಗೊತ್ತಾ, ಬಾಗಿಲೇ ತೊಳಿಬೇಡ, ರಂಗೋಲಿನೇ ಹಾಕಬೇಡ. ಈ ಮಾತು ನಾನು ಒಪ್ಪಲ್ಲ. ಈಗ ನೀವೆಲ್ಲ ನನಗೆ ಆನ್ಸರ್ ಮಾಡಿ. ನಾನು ರಂಗೋಲಿ ಹಾಕ್ತಾಯಿದ್ದೆ, ಪಕ್ಕದ ಮನೆ ಮಕ್ಕಳೆಲ್ಲ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ. ಸೊ ಚಾರುನು ಕೂಡ ಎಲ್ಲ ಓದು ಬರೆದಾಯ್ತು ಅಂತ ಅವಳು ಬಂದಿದ್ದಾಳೆ. ಸೊ ನಂದು ಇನ್ನೂ ರಂಗೋಲಿ ಕೆಲಸ ಮುಗ್ದಿಲ್ಲ. ನಾನು ಒಬ್ಬಳೇ ಕೂತ್ಕೊಂಡು ರಂಗೋಲಿ ಹಾಕೋತಾಯಿದ್ದೆ. ಇಷ್ಟ ತನಕ ನನ್ನ ಮಗ ಇದ್ದ. ಈಗ ಇವಳು ಬಂದಿದ್ದಾಳೆ ನನ್ನ ಜೊತೆಗೆ, ಇಶಾನಿ ಅಂದ್ಬಿಟ್ಟು. ಅದು ಸ್ವಲ್ಪ ಸ್ಪೆಷಲ್ ಮಗು. ಆಂಟಿ ಈ ಕಲರ್ ತುಂಬ ಚೆನ್ನಾಗಿದೆ ಆಂಟಿ, ಹಂಗೆ ಆಂಟಿ ಅಂತ ಅಪ್ರಿಷಿಯೇಟ್ ಮಾಡ್ತಾಯಿತ್ತು. ಅವಳು ವಿಡಿಯೋ ಮಾಡ್ತಾ ಇರೋದು ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಇಬ್ಬರೂ ಮೋನೋ ಆ್ಯಕ್ಟಿಂಗ್ಗಳನ್ನ ಮಾಡ್ತಾಯಿದ್ದಾರೆ.
ಅದಕ್ಕೆ ನಾನು ಅಂತ ಇದ್ದೆ, ಏನು ವಿಡಿಯೋ ಮಾಡ್ತಾಯಿದ್ದೀರಾ ಇಬ್ಬರು ಸೇರಿಕೊಂಡು ಅಂತ ರೇಗಿಸ್ತಾ ಇದ್ದೆ. ಏನು ಗೊತ್ತಾ, ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ನಾನೇನೋ ಹೇಳ್ತಾ ಇದ್ದೆ, ಆಗಲೇ ಆ ಟಾಪಿಕ್ಕೆ ಮರ್ತೋಯ್ತು. ಸತೀಶ್ ಹೇಳೋದು, ಬಾಗಿಲು ತೊಳೆದು ರಂಗೋಲೆ ಹಾಕೋದ್ರಿಂದ ಏನೋ ಆಗಿಬಿಡುತ್ತೆ, ಒಂಟು ಡಬಲ್ ಆಗಿಬಿಡುತ್ತೆ, ಐಶ್ವರ್ಯ ಬರುತ್ತೆ, ಲಕ್ಷ್ಮಿ ಬರುತ್ತೆ ಅಂತ ಅಲ್ಲ. ಕಷ್ಟಪಟ್ಟು ದುಡಿಬೇಕು, ನಿಯತ್ತು ಇಟ್ಕೊಂಡು ದುಡಿಬೇಕು, ಒಳ್ಳೆತನ ಅದೆಲ್ಲ ಓಕೆ. ಬಟ್ ಬಾಗಿಲೇ ತೊಳಿಬೇಡ, ರಂಗೋಲೆನೇ ಹಾಕಬೇಡ ಅಂದರೆ ಹೆಂಗೆ ಗೈಸ್? ಅವ್ರಂತಾರೆ ಇವ್ರಂತಾರೆ ಅಂತ ನಾವು ಬಾಗಿಲು ತೊಳಿದೆ ರಂಗೋಲೆ ಹಾಕ್ತಾ ಇರೋಕ್ಕಾಗತ್ತಾ? ಈ ಕೈ ಹಿಂಗಾಗಿದ್ದೆ, ಬಟ್ ಈ ಹ್ಯಾಪಿನೆಸ್ ಮುಂದೆ ಇದೆಲ್ಲ ಲೆಕ್ಕಕ್ಕಿಲ್ಲ. ತುಂಬ ಇಷ್ಟ ನನಗೆ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಬೇಕು, ತುಂಬ ಕಲರ್ ಹಾಕಬೇಕು ಅಂತ. ಬಟ್ ದೇವರು ಎಲ್ಲರಿಗೂ ಎಲ್ಲನೂ ಕೊಟ್ಟಿರೋದಿಲ್ಲ ಅಲ್ವಾ? ಸೊ ಹಾಗೆ. ಬಟ್ ಆ ತಾಯಿಯ ಆಶೀರ್ವಾದ ಇದ್ದರೆ ಅದು ಒಂದಿನ ಆಗುತ್ತೆ. ಆಗಲಿ ಅಂತ ಆಶಿಸಿ ಆಶೀರ್ವದಿಸಿ. ಲವ್ ಯು, ಗುಡ್ ನೈಟ್. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದು, ಇನ್ನೂ ತುಂಬ ಕೆಲಸ ಇದೆ. ಬಾಯ್ ಬಾಯ್. ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ಸತೀಶ್ ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ. ಇದು ಹೊಸ ಸೋಫಾ ಕವರು, ಹಿಂದಿನ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ತೊಗೊಂಬಂದಿದ್ದೆ, ಹಾಕೋಣ ಅಂತ ಹಾಕಿದ್ದೀನಿ. ನಮ್ಮ ಸೋಫಾಗೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಇನ್ನೂ ಮನೆ ಕಸ ಗುಡಿಸ್ಬೇಕು, ಮಕ್ಕಳೆಲ್ಲ ಊಟ ಮಾಡಿದ್ದು, ಸತೀಶ್ ಊಟ ಮಾಡಿದ್ದು ಪಾತ್ರೆಗಳಿದ್ದಾವೆ, ತೊಳಿಬೇಕು. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಎಷ್ಟು ಅಂತ ಅಂದ್ಕೊಂಡ್ರಿ ಗೊತ್ತಾ? ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ ನೋಡಿ. ಈಗ ಎಲ್ಲ ಸಿಂಕ್ ಫುಲ್ಲು ಹಾಲು ಕುಡ್ದು ಲೋಟಗಳು ಪಾತ್ರೆಗಳು ಎಲ್ಲ ಬಿದ್ದಿದ್ದಾವೆ. ಅದನ್ನೆಲ್ಲ ಕ್ಲೀನ್ ಮಾಡೋಣ, ಅಡುಗೆ ಮನೆ ಕ್ಲೀನ್ ಮಾಡೋಣ. ಟೈಮ್ ಆಲ್ರೆಡಿ 1 ಗಂಟೆ ಗೈಸ್. ನಂಬಲ್ಲ ನೀವು, ವಿತ್ ಪ್ರೂಫ್ ತೋರಿಸ್ತೀನಿ. ಈಗ ನಾನು ಏನು ಮಲ್ಕೊಂಡ್ರೆ ತಾನೇ ನಿದ್ರೆ ಬರುತ್ತಾ? ನಾನು ಅರ್ಲಿಯಿಂದ ಮಾರ್ನಿಂಗ್ 4 ಗಂಟೆಗೆ ಪೂಜೆ ಮಾಡಬೇಕು ಅಂದರೆ ಟೈಮು ಆಲ್ರೆಡಿ 1 ಗಂಟೆ 10 ನಿಮಿಷ ಆಗಿದೆ. ನಾನು ಏನು ಮಲ್ಕೊಳ್ಳೋದು, ಏನು ಬಿಡೋದು? ಸೊ ಸೌಂಡ್ ಬರ್ತಾಯಿತ್ತು, ಮ್ಯೂಸಿಕ್ ಬರ್ತಾಯಿತ್ತು, ಏನು ಅಂತ ನೋಡೋಣ ಅಂತ ಬಂದೆ. ಅದು ನಮ್ಮ ಚಾಮುಂಡಿ ಬೆಟ್ಟ ಗೈಸ್. ನಿಮ್ಗೆ ಕಾಣಿಸ್ತಾ ಇದೆಯಾ ಲೈಟಿಂಗ್ಸ್ ಎಲ್ಲ? ಈ ಟೈಮಲ್ಲಿ ಚಾಮುಂಡಮ್ಮನ ಬೆಟ್ಟ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ, ಮನೆಯೆಲ್ಲ ಒರೆಸಿ, ಮ್ಯಾಟೆಲ್ಲ ಹಾಕಿ, ಚಾರುದು ಆಲ್ರೆಡಿ ಸ್ನಾನ ಮಾಡಿಸಿ, ಅವಳಿಗೆ ತಲೆ ಸ್ನಾನ. ಅವಳಿಗೆ ಸ್ವಲ್ಪ ಹೊತ್ತು ಬರ್ಕೊ ನೀನು, ನನ್ನ ಪಾಡು ನಾನು ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ಮನೆಯೆಲ್ಲ ಗೂಡಿಸಿ ಕ್ಲೀನ್ ಮಾಡಿ ಒರೆಸಿ, ನಂಬ್ತೀರ ಬಿಡ್ತೀರಾ ಆಲ್ರೆಡಿ ನಂದು ಸ್ನಾನ ಆಗಿದೆ. ಪೂಜೆಗೆಲ್ಲ ಸೆಕ್ರಿಗೇಟ್ ಮಾಡಿಕೊಂಡು, ಆಫೀಸ್ ರೂಮ್ ಪೂಜೆಗೆ, ಮನೆ ಪೂಜೆಗೆ ಎಲ್ಲ ಹೂವೆಲ್ಲ ಎತ್ತಿಕ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಟೈಮು 4 ಗಂಟೆ ಗೈಸ್ ಕರೆಕ್ಟಾಗಿ. ಸೊ ಎಲ್ಲ ಕೆಲಸ ಮುಗ್ದಿದೆ. ಈಗ ಏನಿದ್ರು ನಾನು ದೇವ್ರ ಮನೆ ರೆಡಿ ಮಾಡೋಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗಿಬಿಡ್ತೀನಿ, ಹಾಗಾಗಿ ರೆಡಿಯಾಗಿರಲಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂತ ರಂಗೋಲೆ ಪ್ರತಿಯೊಂದು ರೆಡಿ ಮಾಡಿಬಿಟ್ಟು ಬಂದಿದ್ದೀನಿ. ಈಗ ಹೋಗಿ ನಾನು ಲಕ ಅಂತ ರೆಡಿ ಆಗಿಬಿಟ್ಟು ಬಂದು, ಮಾಮಿ ಮಾಡೋಣ ಬನ್ನಿ, ಡ್ರೈ ಫ್ರೂಟ್ಸು, ಹೂವಿನ ಹಾರಗಳು, ದೇವಸ್ಥಾನಕ್ಕೆ ಏನೇನು ಕೊಡಬೇಕು, ಆಮೇಲೆ ಮಡ್ಲಕ್ಕಿಗೆ ಏನೇನು ಕೊಡಬೇಕು. ಆಮೇಲೆ ಒಂದು ಮಿಸ್ ಆಗಿಬಿಟ್ರು ಸತೀಶ್ ನನಗೆ ಬೈಯೋದು, ಏನು ಮಾಡ್ತಿದ್ದೆ ಎತ್ತಿಗೆ ಇಟ್ಕೊಳಕ್ಕಾಗಲಿಲ್ವಾ ಅಂತ. ಅವ್ರ ಕೈಲಿ ಬೈಸ್ಕೊಳ್ಳೋ ಬದಲು ನಾನೇ ಎಲ್ಲ ನೀಟಾಗಿ ರೆಡಿ ಮಾಡಿಬಿಡೋಣ ಅಂತ ಇವತ್ತು ನೋಡಿ ಮಹಾಮಂಗಳಾರತಿ ಮಾಡಿದ್ದೀನಿ ಕರೆಕ್ಟಾಗಿ 4 ಕಾಲಲ್ಲಿ. ಸೊ 4 ಕಾಲಲ್ಲಿ ದೀಪ ಹಚ್ಚಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ದೀನಿ. ಹೇಗಿದೆ ನೋಡಿ. ಇವತ್ತು ಒಬ್ಬಟ್ಟು ಒಂಥರ ಕಳೆ ಅಂತ ಅನಿಸ್ತಾ ಇದೆ. ಇವತ್ತು 3 ಎಳೆದು ಅಮ್ಮನಿಗೆ ಆ್ಯಂಟಿಕ್ ಹಾರ ಹಾಕಿದ್ದೀನಿ, ನೆಕ್ಲೆಸ್ಸು, ತಾಲಿ ಎಲ್ಲ ಹಾಕಿದ್ದೀನಿ. ಅಮ್ಮನಿಗೂ ಹೊಸದು ಒಂದು ಬ್ಲೌಸ್ ಪೀಸು ಎಲ್ಲ ಇಟ್ಟಿದ್ದೀನಿ, ಬಳೆ ಎಲ್ಲ ಇಟ್ಟಿದ್ದೀನಿ. 9 ಬತ್ತಿ ಆರಾಧನೆ, ತೆಂಗಿನಕಾಯಿ ಒಡೆದು ಹಣ್ಣು ಮುರಿದು. ಆ್ಯಕ್ಚುಲಿ ನಮ್ಮ ಮನೆ ದೇವರಿಗೆ ಉತ್ತರಮ್ಮಗೆ ತೆಂಗಿನಕಾಯಿನೂ ಹೊಡೆಯೋಂಗಿಲ್ಲ, ಹಣ್ಣು ಮುರಿಯೋಂಗಿಲ್ಲ. ಸೊ ಇವತ್ತು ನಾನು ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಅಂತನಾದರೂ ಕರಿಬೋದು. ಆಷಾಢ ಮಾಸದಲ್ಲಿ ಲಕ್ಷ್ಮಿನೇ ಆವಾಹನೆ ಮಾಡೋವಂಥದ್ದು ನಾನು ಮನೆಗೆ. ಸೊ ಮಾಡೋದ್ರಿಂದ ಇವಾಗ ಹಣ್ಣು ಹೊಡೆದು ಕಾಯಿ ಕೆಚ್ಚಿ ಹಣ್ಣು ಮುರಿದು ಪೂಜೆ ಮಾಡ್ತಾಯಿದ್ದೀನಿ. ತಾವರೆ ಹೂವುಗಳಂತೂ ಮುದ್ದಾಗಿ ಕಾಣ್ತಾ ಇದ್ದಾವೆ. ಇವತ್ತು ಎಷ್ಟು ವೆರೈಟಿ ಪೂಜೆ ಮಾಡಿದ್ದೀನಿ, ಎಷ್ಟು ವೆರೈಟಿ ಹೂವು ಹಾಕಿದ್ದೀನಿ. ದೇವ್ರ ಮನೆ ಅಲಂಕಾರ ಹೇಗಿದೆ, ದೇವ್ರ ಮನೆ ರಂಗೋಲೆ ಹೇಗಿದೆ, ನಾನು ಕರೆಕ್ಟಾಗಿ ಹೇಳ್ತೀನಿ. 9 ಬತ್ತಿ ಆರಾಧನೆ, ತುಪ್ಪದ ಬತ್ತಿ ಆರಾಧನೆ, ಬೆಲ್ಲದ ದೀಪದ ಆರಾಧನೆ, ಜೊತೆಗೆ 5 ಬತ್ತಿ ಅಂದರೆ ಪಂಚಮ ಬತ್ತಿ ಆರಾಧನೆ ಎಲ್ಲನೂ ಮಾಡಿದ್ದೀನಿ ಇವತ್ತು. ಸೊ ನನಗಂತೂ ಒಂಥರ ಸಮಾಧಾನ. ಶ್ಲೋಕ ಹೇಳ್ಕೊಂಡು ಅರ್ಲಿಯಿಂದ ಮಾರ್ನಿಂಗ್ ಈ ರೀತಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಎನರ್ಜಿ,
ಮನೆಗೆಲ್ಲ ಇಳಿ ತೆಗೆದು ಹೊಸ್ಲಿಗೆಲ್ಲ ಇಳಿ ತೆಗೆದು ಸೊ ಫೈನಲಿ ದೇವ್ರ ಮನೆಯದು ಒಂದು ಫೋಟೋ, ಮಲ್ಲಿಗೆ ಹೂವಿನ ಹಾರ, ಆಮೇಲೆ ಗುಲಾಬಿ ಹೂವಿನ ಹಾರ ಮತ್ತು ಸೇವಂತಿಗೆ ಹಾರ, ಗಣಗ್ಲ ಹೂವು, ಮಲ್ಲಿಗೆ ಹೂವು, ತಾವರೆ ಹೂವು, ಕನಕಾಂಬರ ಹೂವು, ಎಷ್ಟು ಥರ ಹೂ ಇದೆ ಗೈಸ್. ಎಲ್ಲ ಥರನೂ ಮುಡಿಸಿದ್ದೀನಿ ದೇವ್ರಿಗೆ. ದೇವರು ನನಗೆ ಕಣ್ತುಂಬ ಬರ್ತಾಯಿದೆ ಅನ್ನಿಸ್ತು. ಲಾಸ್ಟಲ್ಲಿ ತುಪ್ಪದ ಬತ್ತಿಯಿಂದ ಇಳಿ ತೆಗೆದು ತುಪ್ಪದ ಬತ್ತಿ ಆರಾಧನೆ ಕೂಡ ಮಾಡಿದೆ. ಮನ್ಸಿಗೇನೋ ಒಂಥರ ಸಮಾಧಾನ, ಹಿತ. ಸೊ ನನ್ನ ಮಗಳು ಬರ್ಕೋತಾ ಇದ್ಲು, ನನ್ನ ಮಗ ಓದ್ಕೋತಾ ಇದ್ದ. ನನ್ನ ಮಗ ಅಂತ ಇದ್ದ, ಅಮ್ಮ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀಯಮ್ಮ ದೇವ್ರ ಮನೇನ, ಕಳ್ಕಳೆಯಾಗಿ ಕಾಣಿಸ್ತಾ ಇದೆ ಅಮ್ಮ, ಸಾಮಂತಿಗೆ ಒಂದು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಮ್ಮ, ಎಲ್ಲ ಕಡೆ ದೀಪ ಅಂಟಿಸಿಟ್ಟಿದ್ದೀನಿ ಗೈಸ್ ಇವತ್ತು ನಾನು. ಸೊ ಮನೇಲೆಲ್ಲ ಪೂಜೆ ಎಲ್ಲ ಆದಮೇಲೆ ಆಫೀಸ್ ರೂಮಿಗೆ ಪೂಜೆ ಮಾಡೋಣ ಅಂತ ಹಾರ, ಹೂವು, ತುಳಸಿ ಎಲ್ಲ ತೊಗೊಂಬಂದಿದ್ದೀನಿ. ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಗೊತ್ತಾ, ಅವ್ರ ಅಪ್ಪನಿಗೆ ಎಲ್ಪ್ ಮಾಡ್ತಾಯಿದ್ದಾನೆ. ಎಲ್ಲ ಕಡೆ ಹೂವು ಇಟ್ಟು ನೋಡಿ ಗೈಸ್ ನನ್ನ ಮಕ್ಕಳು ನಾನು ಹೆಂಗೆ ಬೆಳೆಸಿದ್ದೀನಿ ಅಂತ. ಸತೀಶ್ ಸ್ನಾನ ಮಾಡಿ ಅವ್ರ ಅಡುಗೆ ಪಂಚ ಉಟ್ಕೊಂಡು ಕೆಲ್ಸಕ್ಕೆ ಬಂದಿದ್ದಾರೆ. ಸೊ ನನ್ನ ಮಗನೂ ಏನೂ ಕಮ್ಮಿ ಇಲ್ಲ ಗೈಸ್, ಅವ್ರ ಅಪ್ಪನ ಸರಿ ಸಮಾನ ಕುತ್ಕೊಂಡು ಕಟ್ ಮಾಡಿಕೊಡೋದು, ಈರುಳ್ಳಿ ಬಿಡಿಸ್ಕೊಡೋದು, ಈರುಳ್ಳಿ ಕಟ್ ಮಾಡಿಕೊಡೋದು, ಟೊಮೆಟೊ ಕಟ್ ಮಾಡಿಕೊಡೋದು ಮಾಡ್ತಾನೆ. ಸೊ ನಾನು ಆಫೀಸ್ ರೂಮೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಧೂಪ ಹಾಕಿ ಫಸ್ಟು ನಮ್ಮ ಅಮ್ಮ ನಮಗೆಲ್ಲ ಅನ್ನ ಕೊಡೋ ಅನ್ನಪೂರ್ಣೆನ ನೆನೆಸ್ಕೊಂಡು ಶ್ರೀ ಗೌರಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ್ಕೆ ಸಾಧಿಕೆ ಅಂತ ಹೇಳ್ಕೊಂಡು ಕರ್ಪೂರ ಎಲ್ಲ ಅಂಟಿಸಿ ಧೂಪ ಎಲ್ಲ ಹಾಕಿ ಎಲ್ಲ ಕಡೆ ಕಡ್ಡಿ ಸಾಂಬ್ರಾಣಿ ಎಲ್ಲ ಹೆಚ್ಚಿ ನಮ್ಗೆ ಅನ್ನ ಕೊಡೋ ದೇವರು ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನ ನೆನೆಸ್ಕೊಂಡು ಪೂಜೆ ಮಾಡಿದೆ. ಈಗ ಟೈಮು ಜಸ್ಟ್ 5 ಗಂಟೆ, 4:15 5 ಗಂಟೆ ಒಳಗಡೆ ಮನೇಲಿ ಪೂಜೆ ಆಯಿತು. ಈಗ ಆಫೀಸ್ ರೂಮೆಲ್ಲ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟು ನಿಂಬೆಹಣ್ಣು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಹೋಗೋಣ. ಯಾಕಂದರೆ ಮಕ್ಳಿಗೆ ಸ್ಕೂಲು ಇದೆ, ಅವಳಿಗೆ ಎಕ್ಸಾಮು ಇದೆ, ಎಲ್ಲನೂ ಒಬ್ಬಳೇ ಮ್ಯಾನೇಜ್ ಮಾಡಬೇಕು, ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಪೂಜೆ ಆಯಿತು ಗೈಸ್. ಬ್ರಾಹ್ಮಿ ಮುಹೂರ್ತ 4:15 ಪೂಜೆ ಆಯಿತು. ಈಗ ಜಸ್ಟ್ ನಾವು 5 ಗಂಟೆ, ಇನ್ನೂ ಆಫೀಸ್ ರೂಮ್ ಪೂಜೆ ಮಾಡಬೇಕು. 9 ಬತ್ತಿ ಆರಾಧನೆ, ಬೆಲ್ಲದ ದೀಪದ ಆರಾಧನೆ, ತುಪ್ಪದ ಬತ್ತಿ ಆರಾಧನೆ, 5 ಬತ್ತಿ ಆರಾಧನೆ ಎಲ್ಲ ಮಾಡಿದೆ ಸಮಾಧಾನವಾಗಿ. ನಾನು ಪೂಜೆ ಎಲ್ಲ ಆದಮೇಲೆ ನಾನು ಏನೇ ಇದ್ದರೂ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು. ಸೊ ನನಗೊಂಥರ ಏನು ಗೊತ್ತಾ ಗೈಸ್, ನಂಬ್ತಿರೋ ಬಿಡ್ತಿರೋ ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಆರೋಗ್ಯ ಆಯಿಸ್ಕೊಡು ಅಂತಲೇ ಕೇಳ್ಕೊಳ್ಳೋದು. ನಾನಂತೂ ಯಾರ ವಿಷಯಕ್ಕೂ ಹೋಗಲ್ಲ ಗೈಸ್, ನನ್ನ ಕೆಲಸ ಆಯಿತು ಅಂತ ಇರ್ತೀನಿ. ದಯವಿಟ್ಟು ನನ್ನ ವಿಷಯಕ್ಕೂ ಯಾರೂ ಬರದೇ ಇದ್ದರೆ ಅದು ಒಳ್ಳೆಯದು ಅಂತಲೇ ನಾನು ಕೇಳ್ಕೊತೀನಿ. ಈಗ ಕೆಲವೊಂದು ಜನ ಈಗ ನೋಡಿ ಸಹಿಸ್ತಾ ಇದ್ದಾರೋ, ಇವಳೇನು ಯಾರೂ ಮಾಡಬಾರ್ದೇನು ಬಾರಿ ಮಾಡಿಬಿಡ್ತಾಳೆ, ನಾವು ಮನೇಲಿ ಮಾಡೋದು ಇವಳು ಮಾಡ್ತಾಳೆ, ಅದನ್ನು ವೀಡಿಯೋ ಮಾಡೋದೇನು, ಅದನ್ನು ತೋರಿಸೋದೇನು ಅನ್ನೋ ರೀತಿ ಲೇವಡಿಯಾಗಿ ಹೇಳೋದು ಉಂಟು ತುಂಬ. ಬಟ್ ಆದರೆ ನಾನು ಹೇಳೋದು ಲೇವಡಿಯಾಗಿ ಹೇಳೋ ಬದಲು ನೀವು ಮಾಡಿ ವಿಡಿಯೋ ಮಾಡಿ ತೋರಿಸಿ. ಯಾರಾದರೂ ಬೇಡ ಅಂತ ಏನಾದರೂ ನಿಮಗೆ ರಿಸ್ಟ್ರಿಕ್ಷನ್ಸ್ನ ಹಾಕಿದ್ದಾರೆ. ಫೈನಲಿ ರೆಡಿ ಆಯಿತು. ಒಳಗು ಜುಟ್ಟೆಲ್ಲ ಕಟ್ ರೆಡಿ ಮಾಡಿದೆ. ಸಿಂಪಲ್ಲಾಗಿ ಒಂದು ಲಾಂಗ್ ಹಾರ, ಹೊಸ ಸೀರೆನೇ ಬಟ್ ಸಿಂಪಲ್ ಸ್ಯಾರಿ. ಸೊ ಹಾಕ್ಕೊಂಡಿದ್ದೀನಿ, ಜುಮ್ಕ ಹಾಕ್ಕೊಂಡಿದ್ದೀನಿ, ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಎಲ್ಲ ರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ಹೂ ಮುಡ್ಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ, ಹೊಸ ಸ್ಯಾರಿ. ಬನ್ನಿ ಹೋಗುವ. 5:15. ಸೊ ಹೊಸ ಸ್ಯಾರಿ ಅಂತ ತೊಗೊಂಡ್ಮೇಲೆ ಸೆಲ್ಫಿ ತೊಗೊಳ್ಳೇಬೇಕಲ್ವ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಇವಾಗ. ನಾವು ಫಸ್ಟ್ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಹೋಗೋಣ ಅಂತ. 5:45. ಚಾರ್ವಿಗೆ 6:30ಗೆ ಟ್ಯೂಷನ್ ಇದೆ. ಸೊ ಅವಳನ್ನು ಕರ್ಕೊಂಡು ಬಂದಿದ್ದೀನಿ. ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ಚಬೇಕು. ಹಾಗಾಗಿ ನಾನು ಚಾರು ಇಬ್ಬರು ದೇವಸ್ಥಾನಕ್ಕೆ ಬಂದಿರೋಂಥದ್ದು. ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ವಿಕಾಸು ಅವ್ರ ಪಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಹುಡುಗರು ಬರ್ತಾರೆ, ಇಲ್ಲ ಅಂತ ಅಲ್ಲ. ಸೊ ಬಂದ ತಕ್ಷಣ ಮಹಾಮಂಗಳಾರತಿ ಸಿಕ್ತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಐ ಥಿಂಕ್ ನಾನೇ ಮೊದಲನೇ ಪೂಜೆ ಅಮ್ಮನಿಗೆ ಇವತ್ತು. ನನ್ನ ಕಡೆಯಿಂದ ತುಂಬ ಖುಷಿ ಆಯಿತು. ನಿಂಬೆಹಣ್ಣು ದೀಪ ಎಲ್ಲ ಬೆಳಗಿದಂತೂ ನನಗಿನ್ನೂ ಖುಷಿ ಆಯಿತು. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ಲರೂ ಬಾಳಲ್ಲಿ ಆಯುರ ಆರೋಗ್ಯ ಆಯುಸ್ಸು ಸಿರಿ ಸಂಪತ್ತು ಸಿಗಲಿ, ಕರುಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಂಬೆಹಣ್ಣು ದೀಪ ಎಲ್ಲ ಒಳಗಡೆ ತೊಗೊಂಡೋಗೋಂಗಿಲ್ಲ, ಎಲ್ಲ ಈಚೆಗಡೆನೇ ಇಟ್ಬಿಡಿ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆಲ್ಲ ಗಂಧ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡೋಗಿ ಅಮ್ಮನಿಗೊಂದ್ಸಲಿ ನೀರು ಉಳಿಸ್ಬಿಟ್ಟು ಆಯಿತು ಈಚೆ ತೊಗೊಂಡೋಗಿರ್ತೀನಿ ಅಂತ ಹೇಳ್ಬಿಟ್ಟು ಈಚೆ ಎಲ್ಲ ತೊಗೊಂಬಂದು
ಅರ್ಚನೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸೊ ಅಮ್ಮನಿಗೂ ಕೂಡ ಹೂವು ಎಲ್ಲ ತಂದಿದ್ದೆ, ಅದನ್ನೆಲ್ಲ ಕೊಟ್ಟು ಇವಾಗ ಆನ್ ದ ವೇ ಬರುವಾಗ ದೊಡ್ಡಮ್ಮ ತಾಯಿ ಇವತ್ತು ನಾನು ಹೆಣ್ಣು ದೇವರು 5 ಹೆಣ್ಣು ದೇವರು ಶಕ್ತಿ ದೇವತೆಗಳನ್ನ ದರ್ಶನ ಮಾಡಿದ್ದೀನಿ. ನಿಮಗೂ ಕೂಡ 5 ಹೆಣ್ಣು ದೇವರುಗಳನ್ನ ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಅವಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಈಗ ನಾನು ನನ್ನ ಮಗ ಚೌಡೇಶ್ವರಿ ಅಮ್ಮನಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ಮುಖ ತೋರಿಸ್ತಾ ಇಲ್ಲ, ಬಿಕಾಸ್ ನೀನು ಹಿಂಗೆ ನೀಟಾಗಿ ರೆಡಿ ಆಗಿಬಿಟ್ಟಿದ್ಯಾ, ನಂಗೆ ಯಾವುದೋ ಒಂದು ಬೇರೆ ಹಳೆ ಟಿ ಶರ್ಟ್ ಕೊಟ್ಟಿದ್ದೀಯಾ, ನಾನು ಚಡ್ಡಿಲಿದ್ದೀನಿ ಹೋಗಮ್ಮ ಅಂತೆ. ಕದ್ದು ಮುಚ್ಚಿ ಆ ಕಡೆ ಈ ಕಡೆ ಔತ್ಕೋತಾ ಇದ್ದಾನೆ. ಸೊ ನೋಡಿ ಹೆಂಗೆ ಆಡ್ತಾನೆ ಅಂದರೆ ಎಲ್ಲಿ ಅಮ್ಮನನ್ನು ಕ್ಯಾಪ್ಚರ್ ಮಾಡಿಬಿಡ್ತಾರೋ ಅಂತ. ಅದಕ್ಕೆ ನಾನು ಲವ್ ಸುಂದರ ಬಾರೋ ಅಂತ ಹೇಳ್ತಾ ಇದ್ದೆ. ನನಗೆ ಅಮ್ಮ ಡುಮ್ಮಿ ಆಗ್ತಾಯಿದ್ದೀಯಮ್ಮ ಅಂತಾನೆ. ನಾನು ಡುಮ್ಮಿನ ಗೈಸ್, ನಾನು ಡುಮ್ಮಿ ಆಗ್ತಾಯಿದ್ದೀನಾ? ನಿಮಗೂ ಹಂಗೆ ಅನಿಸ್ತಾ ಇದೆಯಾ ಕಮೆಂಟ್ ಮಾಡಿ. ಇವಾಗ ನಾನು ವಿಜಯನಗರಕ್ಕೆ ಬಂದಿರೋದು ಚೌಡೇಶ್ವರಿ ಅಮ್ಮನವ್ರ ಸನ್ನಿಧಿಗೆ. ಅಲ್ಲಿಂದ ಮುಗಿಸ್ಕೊಂಡು ಬಂದಂತಮ್ಮ ಕಾಳಮ್ಮ ಆದಿಶಕ್ತಿ ದೇವಸ್ಥಾನಕ್ಕೆ ಬಂದೆ. ಯಪ್ಪ ಗೈಸ್, ಕಾಮದೇನು ಅವತಾರ ಅಮ್ಮಂದಿವತ್ತು. ಅಮ್ಮನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಆ ಮಹಾಮಂಗಳಾರತಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾನೊಬ್ಬಳೇ ನೋಡಿದ್ರೆ ಸಾಕಾ? ನನ್ನ ಲವ್ಲಿ ಅಕ್ಕ ತಂಗಿರು ನೀವು ನೋಡಬಾರ್ದಾ? ನೀವು ನೋಡಬೇಕು, ನಿಮಗೂ ಒಳ್ಳೇದಾಗಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮ ನೋಡಿ ಗೈಸ್. ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಸೀರೆನ ವೇರ್ ಮಾಡಿದ್ದಾರೆ ಅಮ್ಮನಿಗೆ. ಆದಿಶಕ್ತಿ ಅಮ್ಮ ಇದು, ಬಂದಂತಮ್ಮ ಕಾಳಮ್ಮ ಆದಿಶಕ್ತಿ ದೇವಸ್ಥಾನ. ನನಗಂತೂ ಅಪ್ಪ ಇವತ್ತು 5 ಶಕ್ತಿ ದೇವತೆಗಳನ್ನ ನೋಡಿದ್ದು ತುಂಬ ಖುಷಿ ಆಯಿತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಗೈಸ್. ನಾನೇನು ಗೊತ್ತಾ, ಮದುವೆ ಆದಾಗಿಂದ ನನ್ನ ಕಡೆಯಿಂದ ನನ್ನ ಗೊತ್ತಿಲ್ಲದೆ ನಾನು ಯಾವುದೂ ತಪ್ಪು ಮಾಡಿಲ್ಲ. ಅಕಸ್ಮಾತ್ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಅಥವಾ ಅತಾಚುರ್ಯ ಆಗಿ ಅಥವಾ ಏನೂ ಗೊತ್ತಿಲ್ಲದೆ ಏನಾದರೂ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ದೇವ್ರ ಹತ್ರ ಅದೇ ಕೇಳೋದು. ನಾನು ಆಮೇಲೆ ಇನ್ನೊಂದು ಏನಂತ ಗೊತ್ತಾ, ನನಗೆ ಹಣ ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು, ಅಷ್ಟೈಶ್ವರ್ಯ ಕೊಡು ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಆ ದೇವ್ರನ್ನ ಸೇವೆ ಮಾಡೋ ಶಕ್ತಿ ಕೊಡು ಅಮ್ಮ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನಮ್ಮಪ್ಪ ಅಮ್ಮ ನನಗೆ ಜೀವ ಕೊಟ್ಟಿರೋರು, ಜನ್ಮ ಕೊಟ್ಟಿರೋರು, ನನ್ನ ಅಪ್ಪ ಅಮ್ಮ, ನನ್ನ ತಮ್ಮಂದರು, ಅವ್ರ ಫ್ಯಾಮಿಲಿಗಳು, ಜೊತೆಗೆ ನನಗೆ ಜೀವನ ಕೊಟ್ಟಿರೋ ನನ್ನ ಸತೀಶ್, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಕ್ಕಳು, ಇಷ್ಟು ಜನ ಚೆನ್ನಾಗಿರಲಿ, ಆರೋಗ್ಯವಾಗಿ ಆಯಸ್ವಾಗಿ ಒಳ್ಳೆ ವಿದ್ಯಾಬುದ್ಧಿಯಿಂದ ಸನ್ಮಾರ್ಗ ಸನ್ನಡತೆಯಲ್ಲಿ ಆ ಭಗವಂತ ಕರುಣಿಸಲಿ. ಅವ್ರ ಕಣ್ಮುಂದೆ ನಾನು ಜಲ್ದಿ ಹೋದ್ರು ಅವರು ಚೆನ್ನಾಗಿರಲಿ ಅಂತ ಅಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಕೆಲವೊಂದಷ್ಟು ಜನ ಅನ್ಕೋತಾರೆ ಏನು ಈ ಥರ ವಟ ಅಂತ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಆ ಥರ ಮಾತಾಡೋರ ಮನಸ್ಸಲ್ಲಿ ಏನೂ ಇರಲ್ಲ ಗೈಸ್. ಅಲ್ಲೆಲ್ಲ ಮುಗಿಸ್ಕೊಂಡು ಚಾರು ಟ್ಯೂಷನ್ ಹತ್ರ ಬಂದು ಈಗ ಚಾರುನ ಕರ್ಕೊಂಡು ನಾವು 3 ಜನ ಬೈಕಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಆಯ್ತಾ ಅಂತ ಕೇಳಕ್ಕೆ ಬಂದಿದ್ದೆ, ಯಾಕಂದರೆ ಈಗ ವಿಕ್ಕಿಗೆ ಬಬ್ಬುಗೆ ಮತ್ತು ಬಾಕ್ಸಿಗೆ ಬೇಕು ತಿನ್ನಕ್ಕೆ ತಿಂಡಿ ಬೇಕು. ಏನು ಮಾಡಿದ್ದಾರೆ ಅಂತ, ಚಿತ್ರಾನ್ನ ಮಾಡಿದ್ದಾರೆ ನೋಡು ಅಂತ ಅಂದರು. ಸೊ ಬಾತ್ ಇನ್ನೂ ದಮ್ಮ ಆಗ್ತಾಯಿತ್ತು, ಅದಕ್ಕೆ ಚಿತ್ರಾನ್ನ ಮಾಡಿದ್ದಾರೆ ಹುಡುಗರಿಗೆ ತಿಂಡಿಗೆ, ಅದನ್ನು ಹಾಕ್ಕೊಡು ಅವ್ರು ತಿನ್ನಲಿ, ಅವ್ರು ಸ್ಕೂಲ್ಗೆ ಹೋಗಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಸಿಹಿ ಪೊಂಗಲ್ 2 ದಬ್ರಿ, ಬಾತು ಒಂದು ದೊಡ್ಡ ಅಂದರೆ 1.5 ಕ್ವಿಂಟಾಲ್ನ 4ರಿಂದ 5 ದಬ್ರಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ತುಂಬ ದೊಡ್ಡ ದಬ್ರಿಲಿ ಮಾಡಿದರು, 1.5 ಕ್ವಿಂಟಾಲ್. 2 ಪಾತ್ರೆಯಲ್ಲಿ ಸಿಹಿ ಪೊಂಗಲ್ನ ದಮ್ಮ ಹಾಕಿದ್ರು, ಮೇಲೆ ತುಪ್ಪ ಕನೀತಾ ಇತ್ತು. ನಾವೀಗ ಪ್ರಸಾದ ಮಾಡಿಸಿರೋದು, ಅದನ್ನು ನಮಸ್ಕಾರ ಮಾಡಿಕೊಂಡು ಒಂದು ಇಡೀ ಅನ್ನನ ಭೂಮಿ ತಾಯಿಗಿಡಬೇಕು. ಭೂಮಿ ತಾಯಿಗಿಟ್ಟು ಒಳ್ಳೇದು ಮಾಡವ ಅಂದ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ಭೂಮಿ ತಾಯಿಗೆ ಅರ್ಪಿಸ್ಬೇಕು ಮೊದಲನೇ ತುತ್ತ ಅನ್ನನ. ನಾವು ಯಾವಾಗಲೂ ಹಾಗೆ ಮಾಡೋದು. ಸೊ ನಾನು ಕೂಡ ಹಾಗೆ ಮಾಡಿ ಭೂಮಿ ತಾಯಿಗಿಟ್ಟು ಎಲ್ರಿಗೂ ಒಳ್ಳೇದು ಮಾಡವ. ಅನ್ನದಾನ ಅನ್ನೋದು ಮಹಾದಾನ ಗೈಸ್. ಇದನ್ನು ತೋರಿಸ್ಕೊಳ್ಳೋಕ್ಕೆ, ಜಂಬ ಕಚ್ಕೊಳ್ಳೋಕ್ಕೆ ನಾನು ಮಾಡ್ತಾಯಿಲ್ಲ ಇಷ್ಟು ವರ್ಷದಿಂದ. ಸೊ ಅಲ್ಲಿಂದ ಬಂದು ಅವರಿಬ್ರಿಗೂ ತಿನ್ನಕ್ಕೆ ಕೊಟ್ಟು ಡಬ್ಬಿ ರೆಡಿ ಮಾಡಿ ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಕೂರಿಸ್ಕೊಂಡು ಕೂತಿದ್ದೀನಿ. ನಾನು ಆ ಕಡೆ ಈ ಕಡೆ ಹೋದರೆ ಇವರಿಬ್ಬರು ಅವತಾರಗಳು ಗೊತ್ತು ನನಗೆ. ಅವನು ಏತಿ ಅಂದರೆ ಇವಳು ಪ್ರೇತಿ ಅಂತಾಳೆ. ಈಗ 4 ಹೆಣ್ಣು ದೇವ್ರ ದರ್ಶನ ಮಾಡಿಸಿದ್ದೀನಿ, ನಿಮಗೆ ನೆನ್ಪಿಟ್ಕೊಳ್ಳಿ.
ಸೊ ಅವರಿಬ್ಬರು ವ್ಯಾನ್ ಬಂತು, ಇಬ್ಬರು ಹೊರಟ್ರು. ನಾನು ಕೆಳಗಡೆ ಆಯ್ತಾ ಅಂತ ಸೋನೆ ಮಳೆ ಸ್ಟಾರ್ಟ್ ಆಗಿತ್ತು. ಹೂವು ಅದೆಲ್ಲ ತಗೊಂಡು ಕೆಳಗಡೆ ಬಂದೆ. ಆಯ್ತಾ ಕೇಳೋಣ ಅಂತ. ಆಗಿಲ್ವಾ? ಅಪ್ಪ ಇವೆಲ್ಲ ತಗೊಂಡೋಗ್ಬೇಕಲ್ಲ, 2 ಬಕೆಟಲ್ಲಿ ಇಡಬೇಕಲ್ಲ, ಈ ಕೇಸರಿ ಬಾತು ಮತ್ತೆ ಅದು ಪೂಜೆ ಪಾತ್ರೆ ತಟ್ಟೆ ಅವೆಲ್ಲ. ಮತ್ತೆ ಬಾ ಬಟ್ಟೆ ಹಾಕೋ, ಅವ್ರು ತುಂಬ್ತಾರೆ, ಬಾ ಬಟ್ಟೆ ಹಾಕೋ. ಗೂಟ ಹೊಡ್ಕೊಂಡು ಮನಿಕಬಿಟ್ಟಿದ್ದ, ಇಲ್ಲಿ ಪ್ರಸಾದ ಬಿಟ್ಬಿಟ್ಟು. ಆಯ್ತು ಬಾ, ಅಲ್ಲಿ ಪೂಜೆ ಪುಟ್ಟಿ ಇಟ್ಟಿದ್ದೀನಿ, ಸ್ನಾನ ಮಾಡಿದ್ಯಲ್ವ, ಎತ್ಕೊಬರಗು. ಅಲ್ಲ ಕಣ, ಇಲ್ಲಿ ಪ್ರಸಾದ ಬಿಟ್ಬಿಟ್ಟು ಅಲ್ಲೋಟಾಗಿದೆಯಲ್ಲ. ಆ ಜೋರಾಗಿ ಮಾತಾಡ. ಏನೋ ಈ ತರ ಚಿಕ್ಕ ಹುಡುಗ ಬಂದ್ಬಿಟ್ಟಿದ್ಯಲ್ಲಪ್ಪ ಕೋಟೆ. ಚಿಕ್ಕ ಹುಡುಗನ್ ತರ ಆಗ್ಬಿಟ್ಟಿದ್ಯಲ್ಲ. ಬಾ ಬಾ, ಆಯ್ತು ಈಗ ತಟ್ಟೆ ಎತ್ಕೊಬರ್ ಬಾ. ಏನು ಹೊಸ ಕೋಟೆ, ಹೊಸ ಸ್ಟೈಲು, ಚಿಕ್ಕ ಹುಡುಗ, ಹ್ಯಾಂಡ್ಸಮ್ ಹುಡುಗ. ಯಾಕ ನಡ್ಯ ಕಣ, ಚಿಕ್ಕ ಹುಡುಗ ಕಣ, ಹ್ಯಾಂಡ್ಸಮ್ ಹುಡುಗ, 16 ವರ್ಷದ ಹುಡುಗ ಈಗ ನೀನು. ಅದೇ ಲೈಫ್ ತಾನೇ. ಎಷ್ಟೊತ್ತಲ್ಲಿ ನೀವು ಬರ್ತಾ ಇರೋದು? ಎಷ್ಟೊತ್ತಲ್ಲಿ ಎದ್ದಿ? ಏನ್ ಟೈಮಿಂಗ್ಸ್ ಇಲ್ವೇನ್ರಿ ಅಪ್ಪಾಜಿ ನಿಮ್ಗೆ? ಇಷ್ಟ ತನಕ ಸೌಂಡೇ ಇರ್ಲಿಲ್ಲ, ಗೋಡೌನ್ ಸೈಲೆಂಟ್ ಆಗಿತ್ತು. ಎತ್ತಿಟ್ಕೊಳ್ಳಿ ಬೇಗ ಬೇಗ. ಸೊ ಗುರುಮಲಪ್ಪ ಕೂಡ ಬಂದರು. ಸೊ ನೋಡಿ, ನಾವು ವರ್ಷ ಯಾರ್ಯಾರು ಪ್ರಸಾದ ಕೊಡ್ತೀವಿ ಅವರವರೇ ಈ ಸಲಿನೂ ಪ್ರಸಾದ ಕೊಡೋಕ್ಕೆ ಅಂತ ದೇವರೇ ಕರೆಸ್ಕೊಂಡಿದ್ದಾರೆ. ಸೊ ಅಂದವೇ ಹೋಗ್ತಾ ಇದ್ದೀವಿ. ಸೋನೆ ಮಳೆ ಕೂಡ. ಆಮೇಲೆ ನನಗಿವತ್ತಂತೂ ತುಂಬ ಖುಷಿ ಆಯಿತು. ದೇವರು ನಮಗೆ ಮತ್ತೊಂದು ಸಲ ರೋಡಲ್ಲಿ ದರ್ಶನ ಕೊಡ್ತು. ಬೈಕಲ್ಲೇ ಹೋಗೋಣ ಬಾ, ಕಾರು ಒಂದ್ಸಲಿ ಏನಕ್ಕೆ, ಅಲ್ಲೆಲ್ಲ ಟ್ರಾಫಿಕ್ ಇರುತ್ತೆ ಅಂತ. ಸತೀಶ್ಗೆ ಕಾರ್ ಇಷ್ಟ ಇಲ್ಲ, ಕಾರ್ ತೆಗಿಯೋದು ಅಂದರೆ ಇಷ್ಟ ಇಲ್ಲ. ನಾನು ಹಂಗ್ಲೇ ಅಂದೆ ಅಲ್ವಾ, ಅಮ್ಮ ದರ್ಶನ ಕೊಡ್ತು ಅಂತ. ಸೊ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ನೋಡೋಕ್ಕೆ ಕಣ್ಣು ಸಾಲಲ್ಲ, ಏನು ಜನ ಅಂತೀರ ಗೈಸ್, ತುಂಬ ಟ್ರಾಫಿಕ್ ಜಾಮು. ಸೊ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಸೊ ನಾವು ಮುಂದೆ ಬಂದ್ವಿ. ಆಮೇಲೆ ನಮ್ಮ ಗಾಡಿ ಬಂತು. ಇವತ್ತು ನಾನು ಅಂದಂಗೆ 1.5 ಕ್ವಿಂಟಾಲಷ್ಟು ಬಾತು ಮತ್ತು 2 ದಬ್ರಿಲಿ ಸಿಹಿ ಪೊಂಗಲ್ಲು ಪೂಜೆ ಬಂದ್ವಿ. ಪ್ರಸಾದದ ಬಕೆಟ್ಗಳೆಲ್ಲ ಎತ್ಕೊಂಡು ಫಸ್ಟು ತೀರ್ಥ ಹಾಕಿ ಅದನ್ನೆಲ್ಲ ಪ್ರಸಾದಕ್ಕೆ ಮಿಕ್ಸ್ ಮಾಡೋಣ ಅಂತ. ಸೊ ಮಡ್ಲಕ್ಕಿ ಸಾಮಾನು, ನಿಂಬೆಹಣ್ಣು ಹಾರ ಮತ್ತು ಹೂವಿನ ಹಾರಗಳು. ಸೊ ಪ್ರಸಾದದ ಬಕೆಟು ಪ್ರತಿಯೊಂದು ಅಮ್ಮ ಚಾಮುಂಡೇಶ್ವರಿ ಮಡ್ಲಲ್ಲಿ ಇಟ್ಟಿದ್ದೀನಿ. ಕಟ್ಟಿದ್ದೀನಿ ಓ ಬಿಚ್ಚೋಗ್ಬಿಟ್ಟಿದ್ಯಾ? ಕಟ್ಟಿದ್ದೆ ನಾನು, ಬಿಚ್ಚೋಗ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರು ಬ್ಯುಸಿ. ಎಷ್ಟು ಜನ, ಎಷ್ಟು ರಶ್ಶು. ಪಾಪ ಅವರು 5-6 ಜನ ಇದ್ದಾರೆ ಪುರೋಹಿತರು, ಯಾರ್ದು ಅಂತ ನೋಡ್ತಾರೆ. ನಾನು ತಂದಿದ್ದಂಥ ಹಾರನ ಅಮ್ಮನ ಪಾದದ ಹತ್ರ ಇಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ನಿಂಬೆಹಣ್ಣು ಹಾರನೂ ಕೂಡ ಅಷ್ಟೇ ನೋಡಿ, ಅಮ್ಮನಿಗೆ ಹಾಕಿದ್ದಾರೆ. ಅಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಳಗಡೆ 5-10 ನಿಮಿಷ ಅಷ್ಟೇ ಅಲೋ, ಜಾಸ್ತಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಬೇಗ ಈಚೆಗಡೆ ಕಳಿಸ್ಬಿಡ್ತಾರೆ. ಸೊ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಇವಾಗ ಪ್ರಸಾದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ದಬ್ರಿಗಳನ್ನೂ ಇಳಿಸ್ಕೊತಾ ಇದ್ದೀವಿ. 1,500 ಅಷ್ಟು ಪೇಪರ್ ಪ್ಲೇಟ್ಸ್ ತಂದಿದ್ವಿ. ಆ ಕಡೆಗಂತ ಇಟ್ಕೊಳ್ಳಿ. ಸತೀಶ್ಗೆ ನೀವೆಲ್ಲೇ ಹೋಗಿ ಯಾರಾದರೂ ಒಬ್ಬರು ಪಾರ್ಟಿ ಸಿಗ್ತಾರೆ, ಇಲ್ಲ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಸಿಗ್ತಾರೆ. ಇವತ್ತು ಕೂಡ ದೇವಸ್ಥಾನದ ವಿಚಾರಕರು ಅಂದರೆ ಮೇಲ್ವಿಚಾರಕರು, ದೇವಸ್ಥಾನದೆಲ್ಲ ಆಡಳಿತ ನೋಡ್ಕೋತಾರಲ್ಲ, ಅವರಲ್ಲಿ ಯಾರೋ ಒಬ್ಬರು ಅವರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಎಷ್ಟು ಮಾಡ್ಕೊಂಬಂದಿದ್ದೀರಾ ಅಣ್ಣ ಅಂತೆಲ್ಲ ಹೇಳ್ತಾ. ಬಿಗಿಯಾಗಿ ಇಟ್ಕೊಳ್ಳಿ, ಬಿದ್ದೋಗುತ್ತೆ.
ಬೀಳತ್ತದು, ಮುಂದಕ್ಕೆ ಇಟ್ಕೊಳ್ಳಿ. ಈ ಕಡೆ ಬನ್ನಿ ಅಂಕಲ್, ಚೆಲ್ಲುತ್ತೆ. ಕ್ಯೂನಲ್ಲಿ ಬನ್ನಿ. ಮಾಡಿರೋದೇ ಕೊಡಕ್ಕಲ್ವಾ? ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಒಳಗಡೆ ಬನ್ನಿ. ಒಳಗಡೆ ಇಟ್ಕೊಳ್ಳಿ ಅಮ್ಮ, ಪರವಾಗಿಲ್ಲ. ಕೈ ಸುಡ್ತಾಯ್ತು. ಗಾಡಿ ಒಳಗೈತಾ? ಅಬ್ಬೆ ಆಡ್ತೈತೆ, ಅದು ಬೇಡ, ನೀನೇ ಇಟ್ಕೊ. ಬನ್ನಿ ಬನ್ನಿ, ಮುಂದೆ ಬನ್ನಿ. ಸ್ವಲ್ಪನೇ ಅಲ್ಲಿ ಜಾರ್ ಏನಾಗೈತೆ ಕಲ್ಲು ಅಲ್ಲಿ ಕೆಳಗೆ. ಒಳಗಡೆ ಇಟ್ಕೊಳ್ಳಿ, ಚೆಲ್ಲೈತೆ. ಒಳಗಡೆ ನಂತಾವಿಲ್ಲ ಕಣಪ್ಪ, ಇಲ್ಲ ಅಲ್ಲ ಬನ್ನಿ ಬನ್ನಿ, ಮುಂದೆ ಬನ್ನಿ. ಸೊ ನಾನು ಅಮ್ಮನ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಆಗಿ ನನ್ನ ಮದುವೆ ಆದಾಗಿಂದ ನಾನು ಮಾಡ್ಕೊಂಬರ್ತಿದ್ದೀನಿ. ಇದು ಸತತ 18ನೇ ವರ್ಷದ ಅನ್ನದಾನ ನಾನು ಮಾಡ್ತಾ ಇರೋಂಥದ್ದು. ಸೊ ನಾನು ಆ ಅಮ್ಮನಲ್ಲಿ ಒಂದೇ ಕೇಳೋದು, ಇನ್ನೂ ಹೆಚ್ಚು ಮಾಡೋ ಅಂಥದ್ದು ಕೊಡು, ನನಗೆ ಶಕ್ತಿ ಕೊಡು, ನೀನು ಸೇವೆ ಮಾಡೋ ಶಕ್ತಿ ಕೊಡು ಅಂತ. ಅಲ್ಲಿರೋರೆಲ್ಲ ಮೀನ್ಸ್ ಅಂದರೆ ದೇವಸ್ಥಾನದ ಹತ್ರ ಇರ್ತಾರಲ್ಲ ಸಂಬಂಧಿಕರು, ಅಂದರೆ ಮೀನ್ಸ್ ಅದನ್ನು ನೋಡ್ಕೋತಾರಲ್ಲ ಟ್ರಸ್ಟಿಗಳು, ಅವರೆಲ್ಲರೂ ಅಮ್ಮ ನಿಂದು ದೊಡ್ಡ ಕೈ ಕಣಮ್ಮ, ಚೂರು ಹಾಕಮ್ಮ, ಎಷ್ಟು ಜನ ಇದ್ದಾರೆ ಗೊತ್ತಾ ಅಮ್ಮ, ಎಲ್ಲ ಖಾಲಿ ಆಗಿಬಿಡುತ್ತೆ ಅನಿಸುತ್ತೆ, ಚೂರು ಹಾಕಮ್ಮ ಅಂತ. ಅದಕ್ಕೆ ನಾನಂದೆ, ತಿನ್ನೋರು ಹೊಟ್ಟೆ ತುಂಬ ತಿನ್ನಲಿ, ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅನ್ನೋ ಗೊಣ್ಕೊಂಡು ತಿನ್ನೋದು ಬೇಡ ಅಂಕಲ್. ಇನ್ನೂ 6 ದಬ್ರಿ ಇದೆ, ತಲೆ ಕೆಡಿಸ್ಕೋಬೇಡಿ, ಎಲ್ರಿಗೂ ಆಗತ್ತೆ. 6 ದಬ್ರಿ ಇದೆ ಅಂಕಲ್, 1.5 ಕ್ವಿಂಟಾಲ್ ಮಾಡ್ಕೊಂಬಂದಿದ್ದೀವಿ, ಇದು ಒಂದೇ ದಬ್ರಿ ಅಲ್ಲ ಅಂತ ನಾನು ಹೇಳಿದೆ. ಅವ್ರು ಅಂದ್ಕೊಂಡ್ರು ಇದು ಒಂದೇ ದಬ್ರಿ ಅಂತ. ಅದಕ್ಕೆ ಸ್ವಲ್ಪ ಹಾಕಮ್ಮ ಅಂತಾಯಿದ್ರು. ಯಾರೇ ತಿನ್ನಲಿ ಅನ್ನ ವೇಸ್ಟ್ ಆಗಬಾರ್ದು, ಹೊಟ್ಟೆ ತುಂಬ ತಿನ್ನಲಿ ಅಂತ ಎಲ್ಲ 2 ಸಲ 3 ಸಲ ಚೆನ್ನಾಗಿದೆ ಅಂತ ಹಾಕಿಸ್ಕೊಂಡು ತಿಂದರು. ಇಷ್ಟೆಲ್ಲ ಸತೀಶ್ ಒಬ್ಬರೇ ಎಡ್ ಕುಕ್ಕು. ಇವತ್ತು 4 ಗಂಟೆಗೆ ಎದ್ದು ಮಾಡಿದ್ದಾರೆ. ನನ್ನ ಮಗನೂ ಹಚ್ಕೊಟ್ಟಿದ್ದಾನೆ, ಇಲ್ಲ ಅಂತಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ, ವಿಕಾಸ್ಗೂ ಕೂಡ ಅವ್ರ ಅಪ್ಪನ ಕಷ್ಟ ಅರ್ಥ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಸುಖ ಶಾಂತಿ ನೆಮ್ಮದಿ ಮೇನ್ ಆರೋಗ್ಯ ಕೊಡಲಿ ಗೈಸ್ ಸತೀಶ್ಗೆ. ಸೊ ಕೋಪ ಕಮ್ಮಿ ಆಗಲಿ, ಆರೋಗ್ಯ ಕೊಡಲಿ, ಫ್ರೆಂಡ್ಸ್ ಸವಾಸ ಕಮ್ಮಿ ಆಗಲಿ, ಫ್ಯಾಮಿಲಿಗೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂಗಾಗಲಿ. ಎಲ್ಲ ಹೆಣ್ತಿರೋ ಎಲ್ಲ ಹೆಣ್ಮಕ್ಳು ಇದನ್ನೇ ತಾನೇ ಕೇಳ್ಕೊಳ್ಳೋದು, ನಾನು ಇದನ್ನೇ ಕೇಳ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ಏನು ಕೇಳೋಕ್ಕಾಗತ್ತೆ? ದೇವ್ರು ಕೊಡಬೇಕು ಅಂತ ದೇವ್ರ ಆಶೀರ್ವಾದ ಮಾಡಿದ್ರೆ ದೇವರು ತಾನಾಗೇ ಕೊಡ್ತಾರೆ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಏನು ಹೇಳಿ, ಅದು ಬರಬೇಕು ಅಂದ್ಕೊಂಡಿದ್ರೆ ಅದು ಎಂಥ ಟೈಮಲ್ಲಿದ್ದರೂ ಒದ್ಕೊಂಡು ಬರುತ್ತೆ. ಅದಕ್ಕೆ ಯಾರೂ ಲಂಗು ಲಗಾಮು ಹಾಕೋಕ್ಕೂ ಆಗಲ್ಲ, ಕಟ್ಟೋಕ್ಕೂ ಆಗಲ್ಲ. ಏನಂತೀರಾ? ರಾತ್ರಿ ಇಡೀ ಮಲಗಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ. ಸೊ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಒಪ್ಪತ್ತು ಬಿಡೋಣ ಪ್ರಸಾದ ಅಂದ್ಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ರು. ನಾನು ಒಂಚೂರು ತಿಂದೆ ಅಷ್ಟೇ. ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು ನೋಡಿ ನಿಮ್ಮ ಬಾಸು. ಅಡುಗೆ ಮಾಡಕ್ಕೆ ಹೋಗೋರೆ. ಅಪ್ಪಾಜಿ ಬನ್ನಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಬನ್ನಿ ಅಪ್ಪಾಜಿ ನೀವು. ಹೌದಾ? ಅವ್ರು ನಾಗೇಶಣ್ಣ ಹತ್ತದ್ರಾ? ಹತ್ತದ್ರ ನಾಗೇಶಣ್ಣ ಹತ್ತದ್ರ ನೋಡಿ. ಹತ್ತದ್ರನಾ? ಸರಿ ಅಣ್ಣ ಬನ್ನಿ, ಆಯ್ತಾ? ಅವ್ರ ಮಂಜಣ್ಣನ ಕೊಟ್ಟೇನೋ? ಕೊಟ್ಟ? ಅವ್ರ ದಿನ ಬಡ್ಡಿ ವ್ಯವಹಾರಗಳು ಕಣ್ರಿ ಅವ್ರವು. ಅವ್ರ ವ್ಯವಹಾರಗಳು, ಕೋರ್ಟು, ಲಾಯರ್ಗಳು, ಕೇಸ್ಗಳು ನೆನೆಸ್ಕೊಂಬಿಟ್ರೆ ನೀವು ಇಲ್ಲೇ ಎಷ್ಟೋ 1000 ಪಾಲ್ ಬೆಟರ್. ಅವರೆಲ್ಲ ಲೇವಾದೇವಿ ಮಾಡೋರು, ಕಾಲಕ್ಕೆ ಚಕ್ರ ಕಟ್ಕೊಂಡಿರ್ತಾರೆ. ನಿಮ್ ಬಾಸ್ ಹಂಗ್ ಮಾಡ್ಬೇಕು ಅಂತೀರ ಗುರು ಮಲ್ಲಪ್ಪ? ಅಯ್ಯೋ, ಇಸ್ಕೊಳ್ಳೋ ತನಕ ಅಷ್ಟೇ ಎಲ್ಲ. ಅಯ್ಯ ಅಪ್ಪ ಅಮ್ಮ ದಪ್ಪ
ಎಷ್ಟು ಜನ ಸಿಕ್ಕಿದ್ರು ಕೋಟೆ ನನ್ನ ಫ್ರೆಂಡ್ಸ್ ಅಲ್ಲ. ರೀಲ್ಸ್ ಮಾಡ್ತೀರಾ ಬೇವ್ತೋಗ್ಬಿಟ್ಟಿದೀನಿ. ಪೂಜೆ ಚೆನ್ನಾಗಾಯ್ತಲ್ವಾ ಅಪ್ಪಾಜಿ? ನಿಧಾನಕ್ಕೆ ಒಳ್ಳೆ ಅಚ್ಚುಕಟ್ಟಾಗಿ ಜನ ರಶ್ಶು ಕ್ರೌಡು. ಮಳೆ ಬಂತಲ್ಲ ಅದೇ ಖುಷಿ ಆಯ್ತು ನೋಡಿ. ಮಳೆ ಬರಬೇಕು, ಎರಡೇ ಹನಿ ಬಂದ್ರು ಅದು ಸಮಾಧಾನ. ಜೈ ಚಾಮುಂಡೇಶ್ವರಿ ಅನ್ಬಿಡಿ. ಜೈ ಚಾಮುಂಡೇಶ್ವರಿ. ಎಲ್ರಿಗೂ ಒಳ್ಳೇದಾಗ್ಲಿ, ಸಿರಿ ಸಂಪತ್ತು ಸಿಗ್ಲಿ. ಚೀಟಿ ಹಾಕದ್ರೇನ್ರಿ? ಹಾಕದ್ರ ಗೋಲ್ಕೋಕ್ ಚೀಟಿ ಬರ್ಕ ಬಂದಿರಿ ಏಕೈಕ ಗುರುಮಲ್ಲಪ್ಪಂಗೆ. ಎಲ್ಲ ಗೋಲ್ಕಕ್ಕೆ ದುಡ್ಡು ಹಾಕಿದ್ರೆ ಗೋಲ್ಕಕ್ಕೆ ಚೀಟಿ ಹಾಕೋ ಗುರುಮಲ್ಲಪ್ಪಂಗೆ, ಚಾಮುಂಡೇಶ್ವರಿಗೆ. ಚೀಟಿ ಬರ್ಕೊಂಬಂದ ಖಜಾಂಚಿ ಓಪನ್ ಮಾಡಿ ನೋಡ್ಬಿಟ್ರೆ ಕಣ್ಣು ಮೂಗು ಏನಿವು ಮೂಗ್ ಬಟ್ಟು ಬರ್ಕೊಂಬಂದವ್ರೆ ದೇವ್ರದು. ಸೊ ನಾನು ಹೇಳ್ತಾ ಇದ್ದೆ, ಅಲ್ಲೊಬ್ರು ನನಗೆ ಹೇಳ್ತಾ ಇದ್ರು, ಚಾಮುಂಡಮ್ಮ ನಿನಗೆ ಲಕ್ಷ್ಮಿ ಕಳೆ ಕೊಟ್ಟಿದ್ಯಾ ಕಣವ, ನೀನು ನೋಡಿದ್ರೆ ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತೈತೆ, ಎಲ್ರಿಗೂ ಕೈ ತುಂಬ ಕೊಡ್ತೀಯಲ್ಲವ ಅಂತಂದರು. ನನಗೆ ತುಂಬ ಖುಷಿ ಆಯಿತು. ಅವ್ರು ಹಂಗಂದ್ರು ಅಂದ್ಬಿಟ್ಟು ಎರಡೆರಡು ಸಲ ಕೊಡ್ತಾಯಿಲ್ಲ, ನಾನು ತಿನ್ನೋದನ್ನ ಹೊಟ್ಟೆ ತುಂಬ ತಿನ್ನಲಿ ಅಂತಲೇ ಎರಡೆರಡು ಸಲ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಮಾತು ಗೈಸ್, ನಾವು 6 ದಬ್ರಿ ತೊಗೊಂಡೋಗಿದ್ವಿ ಬಾತು ಮತ್ತು 2 ದಬ್ರಿ ತೊಗೊಂಡೋಗಿದ್ವಿ ಸಿಹಿ ಪೊಂಗಲ್ಲು. ನಾವಿನ್ನೂ ಈ ತೊಗೊಂಡೋಗಿದ್ದೀವಲ್ಲ ಅದಕ್ಕೆ 1 ಡಬಲ್ ತೊಗೊಂಡೋಗಿದ್ರು ವಿತಿನ್ ಹಾಫ್ ಆನ್ ಅವರ್ ಖಾಲಿ ಆಗ್ಬಿಡ್ತಾಯಿತ್ತು. ಅದೇ ಸಮಾಧಾನ. ಮಾದಪ್ಪನ ಬೆಟ್ಟದಿಂದ ಬಂದಿರೋ ಕೋಟೆಗೆ, ಮಾದಪ್ಪನ ಬೆಟ್ಟದಿಂದ ಬಂದಿರೋ ಕೋಟೆಗೆ ಜೈ. ಎತ್ತಿನ ಗಾಡಿ ಬಂದ್ರು ಕೂಡ ಯಾರು ನೋಡ್ಸ್ಕೊಬೋದಲ್ಲ. ಜೈ ಜೈ ಕೋಟೆಗೆ, ಜೈ ಕೋಟೆಗೆ ಜೈ. ಚಾಮುಂಡಿ ಪ್ರಸಾದ ಕೊಡೋ ಸಲುವಾಗಿ 120 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಮ್ಮ ಮನೆಗೆ ಲ್ಯಾಂಡ್ ಆಗಿರೋ ಕೋಟೆಗೆ ಜೈ ಜೈ. ಜೈ. ಉಸ್ರೇ ಬರಲ್ಲ, ಒಂದು ಉಸ್ರೇ ಇಲ್ಲ. ಅಕ್ಕ ನೀವ್ ಅಂತಿದ್ರೆ ಬಿಡಕ ನನ್ಗೆ ಏನ್ ಗೊತ್ತಾ, ಅದು ಸದ್ದೇ ಇಲ್ಲ, ಇದು ಸದ್ದೇ ನಿಲ್ಸಲ್ಲ. ನಾನು ಇನ್ನೂ ಜಾಸ್ತಿ ಡಬ್ಬಲ್ ಎಲ್ಲರಿಗೂ ಬಂದ ಕಲೆ ಯಾರಿಗೂ ಬರಲ್ಲ. ಅಪ್ಪಾಜಿ ನಮ್ದು ಹಳೆ ಮನೆ ರೋಡ್ ಅಲ್ಲ ಇದು, ಪಕ್ಕದ ರೋಡಲ್ಲಿ ಬಂದ ಇವನು. ಹಳೆ ಮನೆ ರೋಡ್ ಬಂದಿದ್ರೆ ನಮ್ಮ ಹಳೆ ಮನೆ ತೋರಿಸ್ಬೋದಾಗಿತ್ತು. ಆರ ನೋಡಿ ಸ್ವಾಮಿ 5-6ನೇ ಕ್ರಾಸ್ ಕಣ. ಲೋ ಟಚ್ ಆದದು ಕಣ. ಎಲ್ಲ ಆದ್ಮೇಲೆ ಬಂದವರು ಅವರು. ಉಪ್ಪಲ್ಲೋ ಒಂದು 5 ಮಾಡೋ ಎಕ್ಸ್ಟ್ರಾ ಅವ್ರಿಗೆ. 25 ಮಾಡು. ಒಬ್ಬಟ್ಟು ಬೇಳೆ ಒಬ್ಬಟ್ಟು. ಹಾಂ 20 ಜನಕ್ಕೆ. ಒಂದು 5 ಮಾಡು, 25 ಜನಕ್ಕೆ. 5 ಅದು ಬಿಡು, 100 ಜನಕ್ಕೆ ಬಿಡು. ಹಾಂ 20 ಜನದ್ದು ನಂಗೊಂದು 5 ಮನೆ ಕೊಡ್ತೀನಿ. ಹಾಂ ಒಂದು 5 ಮನೆಗೆ. ನಾನು ಬರೋವಾಗ ನಮ್ಮ ಫ್ರೆಂಡ್ ಮನೆಗೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಟು ನಮ್ಮ ಅಕ್ಕಪಕ್ಕ ಒಂದು 5-10 ಮನೆಗೆ ಕೊಡೋಣ ಅಂತ ಎಲ್ಲರಿಗೂ ಒಂದು 5-10 ಮನೆಗೆ ಪ್ರಸಾದನ. ಅಪ್ಪಾಜಿ ಕೇಳಕಚ್ಚಿ. ಅಪ್ಪಾಜಿ ಕಣೇನೂರು ಅಪ್ಪಾಜಿ ಗೊತ್ತಲ್ಲ. ಆಮೇಲೆ ಈ ಪಾದ ಪುಣ್ಯ ಪಾದ. ಅಪ್ಪಾಜಿ ಅಪ್ಪಾಜಿ ಹೋದ ವರ್ಷ ನೆನಪಿಸ್ಕೊಳ್ಳಿ. ಒಂದು ಮಾತು ಮಾತಾಡ್ತಿಲ್ಲ ಕಣ. ಸುಮ್ಮನೆ ಈ ಮೂಲೆಯಲ್ಲಿ ಕುತ್ಕೊಂಡು ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಅಚ್ಚು ಬಕೆಟ್ ತುಂಬು ಹೂವಿನ ಕಂದಿದ್ರೆ ಹೇಳ್ಕೊಡ್ತೀನಿ. ಮಾತಾಡಲ್ಲ ಮೇಡಮ್ ಅವರೇ, ಕೆಲಸ ಆಗ ಗಂಟ ನಾನು ಮಾತಾಡಬಾರ್ದು ಅಂದ್ಕೊಂಡಿದ್ದೀನಿ. 1 ವರ್ಷ ಆಯಿತು ಅವರು ಕಂಪ್ನಿ ಚೇಂಜ್ ಮಾಡಿ. ನೆನಪಿದ್ದ ಏನ ಎಷ್ಟು ದಿನ ಇದೆ ದಿನ ಎಲ್ಲ ಇರ್ತದೆ ರೆಕಾರ್ಡಿಂಗ್ ಅವ್ರು ತಾವು. ಇದು ಜುಲೈ. ಹೌದು ಹುಲಿಯ ಎಟ್ಕೋ. ಲೆಕ್ಕಾಚಾರ ಆಗ್ತಾಗ್ಲೇ ತಾನೇ ಗೊತ್ತಾಗುತ್ತೆ ಲೆಕ್ಕ. ಏನೋ
ಸಿಹಿ ಪೊಂಗಲ್ ಐತೆ, ತಿನ್ನಿ ಬನ್ನಿ ಅಮ್ಮ, ತಗೊಳ್ಳಿ ಬನ್ನಿ. ಗೈಸ್, ನಂಬ್ತೀರಾ ಬಿಡ್ತೀರಾ, ದೇವಸ್ಥಾನದಿಂದ ಬಂದು ಒಂದು 5-10 ಮನೆಗೆ ಪ್ರಸಾದ ಕೊಟ್ಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ನಿಂತ್ಕೊಂಡವಳು 1 ಅವರ್ ಒಬ್ಬಟ್ಟು ಮಾಡಿ 135 ಒಬ್ಬಟ್ಟು ಮಾಡಿ ತಲೆ ಸಿಕ್ಕಾಬಟ್ಟೆ ನೋವ್ತಾಯಿತ್ತು. ಬೆಳಗ್ಗೆಯಿಂದ ಕಾಫಿ ಕುಡಿದಿರಲಿಲ್ಲ, ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಕೆಲಸ ಮಾಡಿ ಬಂದು ಸೀರೆ ಚೇಂಜ್ ಮಾಡೋಣ ಅಂತ ಬಂದೆ ಗೈಸ್. ಯಪ್ಪ, ಫಸ್ಟ್ ಈ ಸೀರೆ ಬಿಚ್ಚಾಕ್ ಕೊಡಬೇಕು ನನಗೆ. ಏನು ಬೇಕಾ? ಬೆಣ್ಣೆ ಕಾಯಿಸಿ ತುಪ್ಪ ಅಲ್ಲ ಕಣ, ಅದು ನಂದಿನಿ ತುಪ್ಪ. ತುಪ್ಪ ಮಾಮೂಲಿ ಗಿರೇವಿ ಹಾಕ್ತೀನಿ ಅದು. ಬಟರಾ? ಬೆಣ್ಣೆನೇನೋ? ಅಯ್ಯಪ್ಪ, ನಂಗೆ ನಿಂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ, ಸುಸ್ತು ಹೊಡಿತೈತೆ. ಅಲ್ಲ, ಎಲ್ಲಿದ್ದೋ ಇಲ್ಲಿ ಬೆಣ್ಣೆ? ಸಾಕಾದು? ತುಪ್ಪ ಕೊಡ, ಮನೆಯದದು ತುಪ್ಪ. ಇದಾಕ್ಬಿಡ ಒಂಚೂರು ಗ್ರೇವಿಗಾ? ಏನು ಗ್ರೇವಿ? ಆಯಿತು. ನಾನು ಸೀರೆ ಚೇಂಜ್ ಮಾಡೋಣ ಅಂತ ಬಂದೆ, ಒಬ್ಬಟ್ಟು ಮಾಡ್ತಾಯಿದ್ದೆ ನಾನು. ಇಷ್ಟೊತ್ತಂಕ ಅಲ್ಲೇ ಇದ್ದೆ, ಬಟ್ ನೀರು ಕುಡಿಯಂಗಾಯಿತು. ನಾನು ಅಲ್ಲೊಂದಿಷ್ಟು ಪ್ರಸಾದ ತಿಂದಿದ್ದು, ನೀರು ಕುಡಿಯೋಣ ಅಂತ ಬಂದೆ. ಸೀರೆ ಚೇಂಜ್ ಮಾಡಬೇಕು ಗೈಸ್, ಇರಿಟೇಷನ್ ಆಗ್ತೈತೆ. ಟೈಮ್ ಎಷ್ಟು ಗೊತ್ತಾ? 11:30 ಜಸ್ಟ್ ನಾವು. 11:30 ಓಡಾಡೋ ಬರದಲ್ಲಿ ಬೆಳಗ್ಗೆಯಿಂದ ನೋಡಿ ನನ್ನ ಮುಖ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಕಾಣ್ತಾ ಇಲ್ಲಲ್ಲ ಈಗ? ಕಾಣ್ತಾ? ನಂದು ಉಗುರು ಏನಿದೆ, ನೇಲ್, ಇದರ ನೇಲು ಎದ್ದೋಗ್ಬಿಟ್ಟಿದೆ ಗೈಸ್. ಉಗುರು ಎದ್ದೋಗಿರೋ ಮಟ್ಟ ಓಡಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಅರಿವೇ ಇಲ್ಲ, ಪರಿವೇ ಇಲ್ಲ ಅಂತಾರಲ್ಲ ಹಾಗೆ. ಏನೋ ಒಂಥರ ಚೆಂದ ಕಾಣ್ತಾ ಇದೆ ಅಲ್ವಾ, ಕ್ಯೂಟ್ ಕಾಣ್ತಾ ಇದೆ. ಹೊಸ ಸೋಫಾ ಸೆಟ್ ಕವರ್ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಲ್ವಾ? ಕಮೆಂಟ್ ಮಾಡಿ. ಟಯರ್ಡ್ ಆಗಿದೆ, ರಾತ್ರಿ ನಿದ್ರೆ ಮಾಡಿಲ್ಲ ಗೈ, ನಿಜ ನಿದ್ರೆ ಮಾಡಿಲ್ಲ. ಬ್ಯಾಕ್ ಟು ಮೈ ವರ್ಕ್ ಅಂತಾರಲ್ಲ ಹಾಗೆ. ಇಯರಿಂಗ್ ಒಂದು ಬಿಟ್ಟು ಎಲ್ಲ ಜ್ಯುವೆಲ್ರಿ ಬಿಚ್ಚಿಬಿಟ್ಟೆ. ಎಲ್ಲ ಬಿಚ್ಚಿ ಬಿಸಾಕಿದ್ರೇ ಕಂಫರ್ಟ್, ಏನೋ ಫ್ರೀ ಅಂತ ಅನಿಸೋದು. ಇಲ್ಲಿ ನೋಡಿ, ಆಮೇಲೆ ಏನೋ ಬರ ಥರ ಫೀಲ್ ಆಗ್ತಾ ಇರುತ್ತೆ. ನನಗಂತೂ ಆರಾಮ್ಸೆ ಹಿಂಗೆ ಒಂದು ಟಾಪ್ ಹಾಕ್ಕೊಂಬಿಟ್ರೆ ಆರಾಮ್ ಅನಿಸುತ್ತೆ. ಸೊ ಬೆಳಗ್ಗೆ ಕೆಲಸ ಇಷ್ಟಕ್ಕೆ ಮುಗಿಲಿಲ್ಲ ಗೈಸ್. ಮಕ್ಕಳು ತಿಂಡಿ ತಿಂದಿದ್ದು, ಮಕ್ಕಳ ಹಾಲು ಕುಡಿದಿದ್ದು ಎಲ್ಲ ಹಂಗಂಗೆ ಸಿಂಕಿಗೆ ಇಟ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ವಾಶ್ ಮಾಡಿಟ್ಟೆ. ಜೊತೆಗೆ ಪೂಜೆ ತಟ್ಟೆ ತೊಗೊಂಡೋಗಿದ್ನಲ್ಲ ಅದನ್ನು ಎಲ್ಲ ವಾಶ್ ಮಾಡಿಟ್ಟೆ. ಈಗ ಈ ಸ್ಯಾರಿನ ಒಂದು ಸ್ವಲ್ಪ ಗಾಳಿಗೆ ಹಾಕ್ತೀನಿ. ಗಾಳಿ ಬೀಸ್ತಾ ಇದೆ. ಬೆಳಗ್ಗೆ ಎಲ್ಲ ಸೋನೆ ಮಳೆ ಬರ್ತಾಯಿತ್ತು. ಆಲ್ರೆಡಿ ಈಗ ತುಂಬ ಬಿಸಿಲಾಗಿದೆ. ನಾನು ಬೆಳಗ್ಗೆ ಆಲ್ರೆಡಿ ಬಟ್ಟೆಗಳೆಲ್ಲ ವಾಶ್ ಅವತ್ತು ಸ್ನಾನ ಮಾಡಿದ ಬಟ್ಟೆಗಳನ್ನ ನೀನು ಇಟ್ಕೊಳ್ಳಲ್ಲ, ಎಲ್ಲ ವಾಶ್ ಮಾಡಿನೇ ನಾನು ಸ್ನಾನ ಮಾಡಿರೋದು. ಸೊ ಆ ಬಟ್ಟೆಗಳೆಲ್ಲ ಎತ್ಕೋಬೇಕು. ಇವಾಗ ಬಟ್ಟೆ ಮಡಚಬೇಕು, ಸತೀಶ್ ಬಟ್ಟೆಸ್ ಎಲ್ಲ ಐರನ್ ಮಾಡಬೇಕು. ಇನ್ನೂ ಇಷ್ಟು ಕೆಲಸಗಳಿದ್ದಾವೆ. ಪ್ರತಿದಿನ ನಿಮ್ದಿದೇ ಆಯಿತು ಅಂತ ಅನ್ಬೇಡಿ. ಒಂದು ದಿನ ಮಾಡಿ ಗೊತ್ತಾಗುತ್ತೆ. ಟೈಮ್ ಈಗ 12:45. ಬನ್ನಿ ಕೆಲಸ ಮಾಡೋಣ. ಕೆಲಸ ಕೆಳಗಡೆ ಬಜ್ಜಿ ಹಾಕ್ತಾಯಿದ್ದಾರೆ, ಬಿಸಿ ಬಿಸಿ ಬಜ್ಜಿ ತಿನ್ನೋಣ. ನನಗೆ ಬಜ್ಜಿ ಖಾಲಿನಾ? ಇಲ್ಲಿ ಲೈಟ್ಗಳಾರು ಆಫ್ ಮಾಡ್ರಿ, ಎಲ್ಲ ಕಡೆ ಉರಿತಾವಲ್ಲ ಇಲ್ವಾ? ಗಂಧಿ ನಂಗೆ ಕೊಡದೆ ತಿನ್ಕೊಬಿಟ್ರಾ? ಹೀರೆಕಾಯಿ ಬಜ್ಜಿ ಈರುಳ್ಳಿದಾಕಿ ಹಾಕ್ಕೊಂಬಿಟ್ರಾ? ಎಲ್ಲೋದ್ರು? ಇದು ಯಾಕಿಂಗೆಲ್ಲ ನೀರು ಉಡವ್ರೆ? ಯಾಕೆ? ನಾನಂತೂ ಮಾಡಲ್ಲ. ನೀವು ಮಾಡ್ಬೇಡ, ಬರ್ತಾರಲ್ಲ ಇದೆಲ್ಲ ನೀರು ಉದ್ಬಿಟ್ಟು ಬಂಡೆ ನೀರು ಅಕ್ಕಿ ಊಟ ಆಯ್ತಲ್ಲ ಅಲ್ಲಿ. ಜೋಡಿ ಮೇಲೆ ಮಾಡ್ತೀವಿ. ಅಲ್ಲ ಈಗ ಒಬ್ರು ನಿಲ್ಸೋ ಒಬ್ರು ಕಳಿಸ್ ಮಾಡ್ತೇನೆ. ಆಗಲ್ಲ ಅಂದ ಅಕ್ಕಿ ಮುಟ್ಟೆಗೆ ನೀರು ಹೋಗ್ಲಿ.
ಶ್ವೇತಕ್ಕ ಅಲ್ಲ ಹೇಳ್ದೇಟ್ಕೆ ಕೇಳ್ಬಿಡಕ್ಕೆ. ಶ್ವೇತಕ್ಕ ಆದ್ರೆ ಎಲ್ಲ ತೊಳಿತಾರೆ. ಹಾಂ ತೊಳಿಬಿಡಿ. ಜೋಡಿ ಜೋಡಿ. ನಂಗೆ ತುಂಬ ಟಯರ್ಡ್ ಆಗಿತ್ತು. ನಾನು 5 ನಿಮಿಷ ಗೋಡೌನೆಲ್ಲ ತೊಳೆದಾಕ್ಬಿಡುವೆ. ಬಟ್ ನಂಗೆ ಕೈಲಿ ಆಗ್ತಿರ್ಲಿಲ್ಲ. ಮಳೆ ಬಂದು ರಂಗೋಲಿ ಎಲ್ಲ ಹೋಗಿತ್ತು, ಗಾರೆ ಎಲ್ಲ ಕಿತ್ತೋಗಿತ್ತು. ಗಾರೆ ಹಾಕ್ತಾಯಿದ್ದೆ ನಾನು. ಅಲ್ಲಿ ಎತ್ಕೊಡಿ ಎತ್ಕೊಡಿ ಎತ್ಕೊಡಿ. ಅಲ್ಲಿ ಗಾರೆ ಹಾಕಿದ್ನಲ್ಲ ಅಲ್ಲಿ ತುಳಿಬೇಡಿ. ಹಾಂ ಎಲ್ಲಿದ್ದಿ? ಎದು ಓ ಇವಾಗ ಬರ್ತಾವನೆ ಸ್ಕೂಲಿಂದ. ಯಾರು ದೂರು ಎಸ್ಕೇಪ್ ಆಗ್ಬಿಟ್ಟಾರು. ಗಾರೆ ಗಾರೆ ಹಾಕಿದ್ದೀನಿ ಇವಾಗ. ಎಲ್ಲಿ ಅದ? ಏ ಯಾರು ಹಾಕಿದ ಸ್ಟಾರು ನಿಂಗೆ? ಯಪ್ಪ ಇಷ್ಟೊಂದು ಸ್ಟಾರು ಏನು ಬರ್ದೆ? ಹಣೆಗೆ ಕೈಗೆ ಎಲ್ಲ ಕಡೆ ಸ್ಟಾರ್ ಹಾಕವ್ರೆ. ಗುಡ್ ಬಾಯ್ ಗುಡ್ ಬಾಯ್. ಇದು ಗುಡ್ ಬಾಯ್. ಎಲ್ಲೋಗಿದೆ? ಎಲ್ಲೋಗಿದೆ? ಪ್ರಸಾದ ಕೊಟ್ಟೆ, ತಿನ್ಕೊಂಬ ಹೋಗು. ಅಮ್ಮ ಕೈಲಿ ಕೊಟ್ಟಿದ್ದೀನಿ ಸಿಹಿ ಪೊಂಗಲ್, ನಿಂಗೆ ಇಷ್ಟ ಅಂತ. ಅಮ್ಮಗೆ ಬಾತು ಪ್ರಸಾದ ಕೊಟ್ಟಿದ್ದೀನಿ, ಹೋಗು ತಿನ್ಬೇಕು ಪ್ರಸಾದ. ಸ್ಟಾರ್ ಹಾಕಿಸ್ಕೊಬಂದವನೇ ನೋಡಿ ಮ್ಯಾಮ್ ಹತ್ರ. ಕೈಯಲ್ಲಿ ಏನದು ಗೀಚ್ಕೊಂಡಿರೋದೆಲ್ಲ. ವಾ ಯಾರು ಬರ್ಕೊಟ್ಟಿದ್ದು? ಏನಂತ ಬರ್ಕೊಟ್ರು ಮ್ಯಾಮು? ಇಲ್ಲಿ ನೋಡಪ್ಪ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಇದು ಇವತ್ತು ನಾನು. ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಇವತ್ತು ನಾನು. ಗಾರೆ ಹಾಕ್ತಾ ಇದ್ದೆ, ಕಿತ್ತೋಗಿದ್ಕೆಲ್ಲ ಗಾರೆ ಮೇತ ಕೂತಿದ್ದೆ ಫ್ರೆಂಡ್ಸ್ ಇಷ್ಟ ತನಕ. ಇಲ್ಲಿ ನೋಡಿ ಎದು 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 ಏನು ತಿಂತದಿ? ಯಾರು ಕೊಟ್ಟಿದ್ದು? ಕಾರ್ನ್ ಬೇಯಿಸಿತಾ? ಚೆನ್ನಾಯ್ತಾ? ಎಮ್ಮಿನಾ? ಹಣೆಗೆ 2 ಸ್ಟಾರ್ ಇಕ್ಕಿದ್ದು. ನಾನು ನೀನು ಮ್ಯಾಚಿಂಗ್ ಇದು ಹಣೆ ಬೊಟ್ಟು ನೋಡು. ನಂದು ಬ್ಲೂ ನಿಂದು ಬ್ಲೂ. ಟಿನ್ 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 ಟಿನ್. ಹ್ಯಾಪಿನೆಸ್ ಲೋಡೆಡ್ ಇದೆ, ಹ್ಯಾಪಿನೆಸ್ ಲೋಡೆಡ್. ಮಾಡು ಎದು ಎದು ಎದೋ. ನೋಡಿ ನನಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂದರೆ ಹುಡ್ಕೊಂಡು ಕೆಲಸ ಮಾಡ್ತೀನಿ. ಎಲ್ಲ ಕಡೆ ಗಾರೆ ಕಿತ್ತೋಗಿತ್ತಾ ಸಿಮೆಂಟ್ ತರಿಸಿ ಗಾರೆ ತಂದು ಎಲ್ಲ ಕಡೆ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಸೊ ಮನೆಗೆ ಬಂದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಇದು ಪಾಪು ಕೂಡ ಬಂದ. ಅದು ಇದು ಆಳು ಮೊಳು ಕಡ್ಡಿ ಕಸ ಬೇಡದಿರೋ ವಿಷಯ ಎಲ್ಲ ಮಾತಾಡ್ಕೊಂಡು ಮುದ್ದೆ ಮಾಡು ಅಂತ ಸತೀಶ್ ಶುರು ಮಾಡಿದ್ರು. ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಬಿಸಿ ಮುದ್ದೆ ಮಾಡಿ ಅವರಿಬ್ರಿಗೂ ಊಟಕ್ಕಿಟ್ಟೆ. ನನಗೆ ಮಲ್ಕೊಂಡ್ರೆ ಸಾಕಪ್ಪ, ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ ಗೈಸ್, ಗೊತ್ತಾ ನಿಮಗೆ. ಗಾರೆ ಹಾಕಿದ್ದೆ, ಜೋರು ಮಳೆ ಬಂದುಬಿಡ್ತು. ಸೊ ಯಾಕೋ ದೇವ್ರಿಗೆ ನಾನು ಗಾರೆ ಹಾಕಿರೋದು ಇಷ್ಟ ಇಲ್ವೇನೋ ಅಂತ ನೋಡೋಕ್ಕೆ ಅಂತ ಬಂದೆ. ಬಟ್ ಹನಿ ಸಣ್ಣ ಹಣ್ಣಿ ಅಲ್ಲ, ಮಾಮೂಲಿ ಜೋರು. 6 ಗಂಟೆಗೆ ದರ್ಶನ ಆಯ್ತದಂತೆ. ದೇವ್ರ ಮುಂದೆಗಡೆನೆ ಕರ್ಕೊಂಡೋಗಿ ದರ್ಶನ ಮಾಡ್ತಾರೆ. ನಾನು ಮಾಡಿದ್ದೆಲ್ಲ ಇದು ಕೆಳಗಡೆ ಸಾಂಬಾರು ಸತೀಶೆ ಮಾಡಿದ್ದು. ಬಟ್ ಊಟಕ್ಕೆ ಕೊಟ್ಟೆ. ನಾವು ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ. ಸೊ ಟಿಕೆಟೇ ಬುಕ್ ಆಗ್ತಾ ಇಲ್ಲ, ಕ್ಲೋಸ್ಡು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾವೆಲ್ಲೇ ಹೋಗ್ಬೇಕು, ನಾವು ಏನೇ ಮಾಡಬೇಕು ಅಂತಂದ್ರೂ ದೇವರ ಅನುಗ್ರಹ ಬೇಕು. ಅದಕ್ಕೆ ಏನು ಹೇಳಿ, ದೇವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ನಾವು ಏನೇ ಮಾಡೋಕ್ಕೂ ದೇವ್ರ ಅಪ್ಪಣೆ ಬೇಕೇ ಬೇಕು. 6 ಗಂಟೆ ಗೈಸ್, ಸಖತ್ ಮಳೆ ಬಂದ್ಬಿಡ್ತು ಇವತ್ತಂತೂ. ನಾನು ಈಚೆಗಡೆ ಗಾರೆ ಹಾಕಿದ್ದೆ, ಗಾರೆ ಎಲ್ಲ ಹೋಯಿತು. ಆಷಾಢದಲ್ಲಿ ಮಳೆ ಬಂತು. ಸೊ ಬೆಳಗ್ಗೆನೂ ಮಳೆ ಬಂತು ಪ್ರಸಾದ ಕೊಡುವಾಗ, ಈಗ ಸಂಜೆ ಕೂಡ ಮಳೆ ಬಂತು. ದೀಪ ಎಲ್ಲ ಹಚ್ಚಿದೆ, ಧೂಪ ಎಲ್ಲ ಹಾಕಿ ಮತ್ತೆ 9 ಬತ್ತಿ ಆರಾಧನೆ
ಅದೆಲ್ಲ ಮಾಡಿ ದೀಪ ಹಚ್ಚಿದೆ. ಕಿವಿ ತುಂಬ ನೋಡ್ತಾಯಿದೆ. ಫಸ್ಟು ಇಯರಿಂಗ್ ಬಿಚ್ಚಿಡಬೇಕು. ದೀಪ ಹಚ್ಬಿಟ್ಟು ಬಿಚ್ಚಿಡೋಣ ಅಂತ ನಾನು ಮಧ್ಯಾಹ್ನ ಬಿಚ್ಚೋಣ ಅಂದ್ಕೊಂಡೆ, ಬಟ್ ಬಿಚ್ಚಲೇ ಇಲ್ಲ. ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಬಂದರು ಸ್ಕೂಲಿಂದ, ಅವ್ರಿಗೆ ಸ್ನ್ಯಾಕ್ಸು, ಹಾಲು. ಅಯ್ಯೋ ರಾಮ, ಬ್ಯುಸಿ. ಗುರುಮಲ್ಲಪ್ಪ ಕೂಡ ಹೋದರು. ಮುದ್ದೆ ಮಾಡಿ ಮಧ್ಯಾಹ್ನ ಎಲ್ಲ ಪಾತ್ರೆ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಪಾತ್ರೆ ತೊಳಿಬೇಕಿತ್ತು, ಪಾತ್ರೆ ತೊಳೆದೆ. ಟೀ ಮಾಡ್ತಾಯಿದ್ದೀನಿ. ಯದು ಪಾಪು ಟಿ ವಿ ನೋಡ್ತಾ ಇದ್ದಾನೆ. ಯದು ಪಾಪು ಇದ್ದಾನೆ ಮಧ್ಯಾಹ್ನದಿಂದ ನಮ್ಮ ಮನೇಲೆ. ಅಪ್ಪ ತುಂಬ ವೆಯ್ಟ್ ಇದೆ ಇದು. ಆ್ಯಕ್ಚುಲಿ ನನ್ನ ಕಿವಿ ನೋವು ಬಂದುಬಿಡುತ್ತಿದೆ ಹಾಕ್ಕೊಂಬಿಟ್ರೆ. ಚಾರ್ವಿಗೆ ನಾಳೆ ಹಿಂದಿ. ಈಗಂತೂ ರೆಸ್ಟ್ ಮಾಡೋಕ್ಕೂ ಆಗಲ್ಲ. ಹಿಂದಿ ಓದಿಸ್ಬೇಕು, ಬರೆಸ್ಬೇಕು. ಸೇ ಹಾಯ್ ಹೇಳು. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ತಿಂತಾಯಿದ್ದೀರಾ? ತೋರಿಸ್ಬೇಕು. ಯಾರು ಕೊಡಿಸಿದ್ದು ಹೇಳ್ಬೇಕು. ಮಾಮ? ಯಾವ ಮಾಮ? ಎಲ್ಲೋಗಿದ್ದೆ ಮಾಮ ಜೊತೆ? ಹ್ಞೂ ತಿನ್ನು. ನೀನು ಯಾಕೆ ಹೊಡೆದಾಗ್ತಾ? ತಿನ್ನು. ಆಯ್ತು, ಹೋಗಲ್ಲ. ಅನಿಮಲ್ಸ್ ನೋಡು. ಹೋಗು. ಬಾಯ್. ಟೀ ಬೇಕಾ? ಟೀ ಕುಡಿತೀರಾ? ಕುಡಿಯಲ್ವಾ? ಆಯ್ತು, ನಡಿ ಹೋಗು. ಅನಿಮಲ್ಸ್ ನೋಡು. ಕಚ್ಚು ಚೆನ್ನಾಗಿ ಕಚ್ಚು. ತಿನ್ನು, ಚಾಕಿ ತಿನ್ನು, ಚೆನ್ನಾಗಿ ಹುಳ ಆಗಲಿ ಅಲ್ಲೆಲ್ಲ. ಫೇವ್ರೆಟ್ ಜುಮ್ಕಿ, ಬಟ್ 2 ಅವರ್ 3 ಅವರ್ ಹಾಕೊಂಡ್ರೆ ಕಿವಿ ನೋವು ಬಂದ್ಬಿಡುತ್ತೆ. ಇದು ನನ್ನ ಬಾಲ. ನಾನು ಎಲ್ಲೋದ್ರಲ್ಲಿ ಬರ್ತದಿದ್ದು ಬಾಲ. ಇದು ಹನುಮಂತನ ಬಾಲ. ಗುದ್ದಾಕ್ಬಿಡ್ತೀನಿ ನಿಂಗೆ. ಗುದ್ದಾಕ್ಬಿಡ್ತೀನಿ ಶುಮ್ ಅಂತ. ಇದು ನನ್ನ ಮಗ ಗೈಸ್, ಅಲ್ವಪ್ಪ? ನಿನ್ನ ಮಗ, ನನ್ನ ಮಗ. ನೋಡಲ್ಲಿ ಕ್ಯಾಟ್. ಇದು ನನ್ನ ಕೊನೆ ಮಗ ಗೈಸ್. ಇದು ಮುದ್ದು ಅಳ್ತೈತೆ ನೋಡಲ್ಲಿ. ನೋಡು, ಅವ್ರ ಮಮ್ಮಿಗೋಸ್ಕರ ಅದು ಫ್ಲವರ್ ಎಲ್ಲ ತಗೋಬತ್ತೈತೆ. ಮಮ್ಮಿಗೆ ಗಿಫ್ಟ್ ಕೊಡೋಕ್ಕೆ. ಅಮ್ಮ ಅಲ್ಲ ಅದು. ಇದು ಪಾಪು ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಸಂಜೆ ಆಯಿತು, ರಾತ್ರಿ ಆಯಿತು ಅಂತ ಅನಿಸುತ್ತೆ. 9 ಗಂಟೆ ತನಕ ಇದ್ದ. ಸೊ ವಿಡಿಯೋ ತುಂಬ ಲಾಂಗ್ ಆಗೋಯ್ತು, ಬೇಜಾರಾಗಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ನಾನು ಕೇಳ್ಕೊಳ್ಳೋದು ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಲಾಗ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ನನಗೆ, ಆಯಿತಾ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಲವ್ ಯು ಆಲ್. Tata, bye, see you, good night, take care guys, love you guys.